The Lord told me that He is going to come into everyone's family. ಈ ರಾತ್ರಿ ಕರ್ತನು ಹೇಳಿದಾನೆ, ಆತನು ಪ್ರತಿಯೊಂದು ಕುಟುಂಬದಲ್ಲಿ ಬರುತ್ತೇನೆ ಎಂಬುದಾಗಿ. Jesus longs to come into your home. ಯೇಸು ನಿಮ್ಮ ಮನೆಗೆ ಬರೋದಲ್ಲಿ ಬಹಳ ಹಾತುರ ಇದ್ದಾನೆ. In Luke chapter 19, ಲೂಕ 19ನೇ ಅಧ್ಯಾಯ verse 5, 5ನೇ ವಾಕ್ಯ. when Jesus was walking on the road, ಯೇಸು ಕ್ರಿಸ್ತನು ರಸ್ತೆಯಲ್ಲಿ ಹೋಗುತ್ತಿದ್ದ, there was a man who was a tax collector. ಒಬ್ಬ ಸುಂಕ ವಸೂಲಿ ಮಾಡುವಂತ ವ್ಯಕ್ತಿ ಇದ್ದನು. He was called sinner, sinner, sinner by everybody. ಆತನನ್ನು ಎಲ್ಲರೂ ಪಾಪಿ 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 ಎಂಬ ಕರೆಯುತ್ತಿದ್ದರು. Everybody hated him. ಎಲ್ಲರೂ ಆತನನ್ನು ದ್ವೇಷಿಸುತ್ತಿದ್ದರು. Everybody said, "Get away from us. ಎಲ್ಲರೂ ನಮ್ಮಿಂದ ನೀನು ದೂರ ಹೋಗು ಅನ್ನುತ್ತಿದ್ದರು. You are collecting taxes unnecessarily. You are taking much more money. ಅನ್ಯಾಯವಾಗಿ ತೆರಿಗೆ ನೀನು ಸಂಪಾದಿಸುತ್ತಿದ್ದಿ, ಹಣವನ್ನು ದೋಚುತ್ತಿದ್ದಿ ಅಂದರು. Eating our blood, you are becoming a luxurious person. ನಮ್ಮ ರಕ್ತವನ್ನು ನೀನು ಹೀರಿಕೊಂಡು ನೀನು ಆರಾಮ ಜೀವಿತ You are ಜೀವಿಸುತ್ತಿದ್ದಿ, a sinner." ನೀನೊಬ್ಬ ಪಾಪಿ. But this man had a heart to see Jesus. ಆದರೆ ಈ ವ್ಯಕ್ತಿಗೆ ಯೇಸುವನ್ನು ನೋಡಬೇಕೆಂಬುದಾಗಿ ಒಂದು ಹೃದಯ. He was hiding in a tree. ಆತನೊಂದು ಮರದಲ್ಲಿ ಅವಿತುಕೊಂಡಿದ್ದನು. And he was waiting for Jesus to go by, ಯೇಸು ಕ್ರಿಸ್ತನ ಆ ಹಾದಿಯಲ್ಲಿ ಹಾದು ಹೋಗುವುದನ್ನು so ಕಾಯುತ್ತಿದ್ದನು, that he could see Jesus. ಯೇಸುವನ್ನು ಕಾಣುವುದಕ್ಕೋಸ್ಕರ. Tonight you have come to see Jesus. ಈ ರಾತ್ರಿ ಯೇಸುವನ್ನು ಕಾಣಲಿಕ್ಕೆ ನೀವು ಬಂದಿದ್ದೀರಿ. When Jesus came, ಯೇಸು ಬಂದಾಗ of course nobody knew that he was hiding in the tree. ಯಾರಿಗೂ ಗೊತ್ತಿರಲಿಲ್ಲ ಇವನು ಮರದ ಮೇಲೆ ಕುಳಿತುಕೊಂಡಿರುವಂತದ್ದು. Jesus correctly went to his place, ಯೇಸು ನೇರವಾಗಿ ಆ ಸ್ಥಳಕ್ಕೆ ಹೋದನು, stood by that tree, ಆ ಮರದ ಕೆಳಗೆ ನಿಂತನು, looked up, ಮೇಲೆ ನೋಡಿದನು, called his name. ಆತನ ಹೆಸರು ಕೂಗಿ ಕರೆದನು. That's the power of God. ಅದೇ ದೇವರ ಬಲ. He knows everyone's name. ಪ್ರತಿಯೊಬ್ಬರ ಹೆಸರನ್ನು ಆತನು ಬಲ್ಲನು. He knows every one of your heartaches. ನಿಮ್ಮ ಪ್ರತಿಯೊಂದು ಹೃದಯದ ವೇದನೆಯನ್ನು ಆತನು ಬಲ್ಲನು. He called his name. ಆತನ ಹೆಸರನ್ನು ಕೂಗಿ ಕರೆದನು. He said, "Zacchaeus, ಆತನು ಹೇಳಿದನು, ಜಕ್ಕಾಯನೇ, Zacchaeus, ಜಕ್ಕಾಯನೇ, come down quickly, Zacchaeus. ತಟ್ಟನೆ ಇಳಿದು ಬಾ ಜಕ್ಕಾಯನೇ. I want to come to your home. ನಾನು ನಿನ್ನ ಮನೆಗೆ ಬರಬೇಕು. I want to come to your home." ನಾನು ನಿನ್ನ ಮನೆಗೆ ಬರಬೇಕು. Zacchaeus only wanted to see Jesus. ಜಕ್ಕಾಯನು ಯೇಸುವನ್ನು ಮಾತ್ರ ಕಾಣಬೇಕೆಂಬುದಾಗಿ He ಅಪೇಕ್ಷೆ never ಪಟ್ಟ. even wanted to touch him. ಯೇಸು ಅವನನ್ನು ಮುಟ್ಟುವುದು ಅವನಿಗೆ He ಬೇಕಾಗಿರಲಿಲ್ಲ. never even expected Jesus to talk to him. ಯೇಸುವಿನೊಂದಿಗೆ ಮಾತನಾಡುವ ಅಪೇಕ್ಷೆಯೂ ಅವನಿಗೆ ಇರಲಿಲ್ಲ. But Jesus said, ಆದ್ರೆ ಯೇಸು ಹೇಳಿದ, "Zacchaeus, ಜಕ್ಕಾಯನೇ, I want to come to your home. ನಾನು ನಿನ್ನ ಮನೆಗೆ ಬರಬೇಕು. I want to come to your home. ನಾನು ನಿನ್ನ ಮನೆಗೆ ಬರಬೇಕು. Zacchaeus, come quickly." ಜಕ್ಕಾಯನೇ, ತಟ್ಟನೆ ಇಳಿದು ಬಾ. Even tonight, ಈ ರಾತ್ರಿ that's what Jesus is telling every one of you. ಅದನ್ನೇ ಯೇಸು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಹೇಳುತ್ತಿದ್ದಾನೆ. My child, ನನ್ನ ಮಕ್ಕಳೇ, I don't want you to go home all by yourself, all alone. ನೀವು ಒಂಟಿಗರಾಗಿ ಮನೆಗೆ ಹೋಗುವಂಥದ್ದು ನನಗೆ ಇಷ್ಟ ಇಲ್ಲ. I want to come with you. ನಾನು ನಿಮ್ಮೊಂದಿಗೆ ಬರಬೇಕು. I want to come to your home. ನಾನು ನಿಮ್ಮ ಮನೆಗೆ ಬರಬೇಕು. Yes, my friend. ಹೌದು ಸ್ನೇಹಿತರೆ. 2 Corinthians 6 and verse 18 says, 2 ಕೊರಿಂಥ 6ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, God says, ದೇವರು ಹೇಳುತ್ತಾನೆ, "My children, ನನ್ನ ಪ್ರಿಯ ಮಕ್ಕಳೇ, I'll be a father to you. ನಾನು ನಿಮಗೆ ತಂದೆಯಾಗಿರುವೆನು. You will be my sons. ನೀವು ನನ್ನ You'll be ಕುಮಾರರಾಗಿರುವಿರಿ. my daughters. ನೀವು ನನ್ನ I will ಕುಮಾರ್ತೆಯರಾಗಿರುವಿರಿ. be a father to you. ನಾನು ನಿಮಗೆ ತಂದೆಯಾಗಿರುವೆನು. I will come to your home. ನಾನು ನಿಮ್ಮ ಮನೆಗೆ I ಬರುತ್ತೇನೆ. will receive you as my people. ನಿಮ್ಮನ್ನ ನನ್ನ ಮಕ್ಕಳಾಗಿ ನಾನು I ಸ್ವೀಕರಿಸುತ್ತೇನೆ. will make you my son. I will make you my daughter. ನನ್ನ ಕುಮಾರ, ನನ್ನ ಕುಮಾರ್ತೆಯಾಗಿ ನಿಮ್ಮನ್ನ ನಾನು ಸ್ವೀಕರಿಸುತ್ತೇನೆ. ಈ Your ರಾತ್ರಿ loneliness will end. ಆ ಒಂಟಿತನ ಹೋಗುತ್ತದೆ. Do you say nobody cares for me? ಯಾರು ನನ್ನನ್ನು ನೋಡುವುದಿಲ್ಲ ಎಂದು ಹೇಳುತ್ತಿದ್ದೀರಾ? Nobody wants me. ಯಾರಿಗೂ ನಾನು ಬೇಡ ಅನ್ನುತ್ತೀರಾ? Maybe everybody has forsaken you. ಎಲ್ಲರೂ ನಿಮ್ಮನ್ನ ಕೈ ಬಿಟ್ಟಿರಬಹುದು. But Jesus says, ಆದ್ರೆ ಯೇಸು ಹೇಳುತ್ತಾನೆ, I will come home. ನಾನು ನಿಮ್ಮ ಮನೆಗೆ I ಬರ್ತೇನೆ. will come home. ನಾನು ಮನೆಗೆ ಬರ್ತೇನೆ. I will come home. ನಾನು ಮನೆಗೆ ಬರ್ತೇನೆ. My daughter, ನನ್ನ ಮಗಳೇ, I have not forgotten you. ನಾನು ನಿನ್ನನ್ನು ಮರೆತಿಲ್ಲ. I will come home. ನಾನು ಮನೆಗೆ ಬರ್ತೇನೆ. Today would you open your heart ಈ ರಾತ್ರಿ ನಿಮ್ಮ ಹೃದಯನ ತೆರೆಯುವಿರಾ? and tell him, Jesus, ಹೇಳಿರಿ, ಯೇಸುವೇ, come home. ಮನೆಗೆ ಬಾ. Come to my home. ನನ್ನ ಮನೆಗೆ ಬಾ. But ಆದರೆ tonight you can open your heart ಈ ರಾತ್ರಿ ನಿಮ್ಮ ಹೃದಯವನ್ನು ತೆರೆಯಬಹುದು. and say, come and live in my heart. ಬಂದು ನನ್ನ ಹೃದಯದಲ್ಲಿ ವಾಸಿಸು ಎಂಬುದಾಗಿ ಹೇಳ್ಬೋದು. He will gladly come. ಆತನ ಸಂತೋಷವಾಗಿ ಬರುತ್ತಾನೆ. Many years ago, ಅನೇಕ ವರ್ಷಗಳ ಹಿಂದೆ, nearly 49 years ago, ಸುಮಾರು 49 ವರ್ಷಗಳ ಹಿಂದೆ, my father, who was working in the bank, was sent to Bombay for a training, to Mumbai for a training. ನನ್ನ ತಂದೆ ಟ್ರೈನಿಂಗ್ಗೋಸ್ಕರ
ಮುಂಬೈಗೆ ಕಳಿಸಲ್ಪಟ್ಟರು. We had never been separated in our family. ನಮ್ಮ ಕುಟುಂಬದಲ್ಲಿ ಎಂದೂ ಸಹ ನಾವು ಬೇರ್ಪಡಿಕೆ ಹೊಂದಿಲ್ಲ. We were living in the deep south of India. ನಾವು ಭಾರತ ದೇಶ ದಕ್ಷಿಣ ಭಾರತದಲ್ಲಿ It ಇದ್ದೆವು. was far distance. ಅದು ಬಹಳ ದೂರ ಮುಂಬೈಗೆ. So when he left, ಅವರು ನಮ್ಮನ್ನ ಬಿಟ್ಟು ಹೋದಾಗ I began to cry. ನಾನು ಅಳಲಾರಂಭಿಸಿದೆ. My mother began to cry. ನನ್ನ ತಾಯಿ ಅಳಲಾರಂಭಿಸಿದರು. My little sister Angel, ನನ್ನ ಚಿಕ್ಕ ತಂಗಿ ಏಂಜಲ್, she was also crying. ಆಕೆ ಅಳುತ್ತಿದ್ದಳು. Daddy, ಡ್ಯಾಡಿ, why have you left us and gone? ಯಾಕೆ ನಮ್ಮನ್ನು ಬಿಟ್ಟು ಹೋದೆ? Because his training was only for 6 months. ಅವರ ಬ್ಯಾಂಕಿಂದ ತರಬೇತಿ ಕೇವಲ 6 ತಿಂಗಳು ಮಾತ್ರ. But those days we did not have mobile telephone. ಆ ದಿವಸಗಳಲ್ಲಿ ಮೊಬೈಲ್ ಆಗಲಿ ಟೆಲಿಫೋನ್ ಆಗಲಿ ಇರಲಿಲ್ಲ. We could not call Mumbai just like that in 1969. 1969ರಲ್ಲಿ ಮುಂಬೈ ಪಟ್ಟಣದಲ್ಲಿ ಯಾರಾದ್ರೂ ಇದ್ರೆ ಅವ್ರನ್ನ ಸುಮ್ಮನೆ ಹಾಗೆ ಕರೀಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. We had to only write letters which would take 7 days, 8 days. ಪತ್ರ ಬರೀಬೇಕಾಗಿತ್ತು, ಅದು 7-8 ದಿವಸ ಆಗ್ತಿತ್ತು ಅಲ್ಲಿ ಹೋಗಿ ತಲುಪಲಿಕ್ಕೆ. So when he left, ಅವ್ರು ಬಿಟ್ಟು ಹೋದಾಗ we felt we have lost him forever. ನಾವು ಅವ್ರನ್ನ ಶಾಶ್ವತ ಕಳ್ಕೊಂಡೇನೋ ಎಂಬುದಾಗಿ ನಮಗೆ ಭಾಸವಾಯಿತು. Every day we will cry. ಪ್ರತಿನಿತ್ಯ ಅಳುತ್ತಿದ್ದೆವು. Our daddy has gone. ನಮ್ಮ ತಂದೆ ಹೊರಟು ಹೋದ್ರು. When I would come home from school, ನಾನು ಶಾಲೆಯಿಂದ ಮನೆಗೆ ಬರುವಾಗ the home would be empty. ಮನೆ ಖಾಲಿಯಾಗಿರ್ತಿತ್ತು. I would ask my mother, ನನ್ನ ತಾಯಿನ ಕೇಳ್ತಿದ್ದೆ, when will daddy come? ಡ್ಯಾಡಿ ಯಾವಾಗ ಬರ್ತಾರಮ್ಮ? I will cry. ನಾನು ಅಳುತ್ತಿದ್ದೆ. My mother will look at me and cry. ನನ್ನ ತಾಯಿ ನನ್ನನ್ನು ನೋಡಿ ಅಳುತ್ತಿದ್ರು. 6 months we were in tears. 6 ತಿಂಗಳು ನಾವು ಕಣ್ಣೀರಿನಲ್ಲಿದ್ದೆವು. And one day my daddy wrote, ಒಂದು ದಿವಸ ನನ್ನ ತಂದೆ ನನಗೆ ಪತ್ರ ಬರೆದ್ರು. come to Mumbai. ಮುಂಬೈಗೆ ನೀವು ಬನ್ರಿ. Take a train and come. ಒಂದು ಟ್ರೈನ್ ತಗೊಂಡುಕೊಂಡು ಬನ್ನಿ. And he sent the money for the tickets. ಆ ಟಿಕೆಟ್ಗೆ ಹಣ We ಕಳಿಸಿದ್ರು. were so happy. ನಮ್ಗೆ ಬಹಳ ಸಂತೋಷವಾಯ್ತು. We booked the ticket. ನಾವು ಟಿಕೆಟ್ ಬುಕ್ ಮಾಡಿದ್ವು. Got into the train. ಟ್ರೈನ್ ಒಳಗೆ ಹೋದವು. It was more than 3 days of journey. 3 ದಿವಸದ ಪ್ರಯಾಣ ಮುಂಬೈಗೆ. And we looked at the timetable. ನಾವು ಟೈಮ್ ಟೇಬಲ್ ನೋಡಿದ್ವು. And we saw there were 52 stations to go to Mumbai. ಮುಂಬೈಗೆ ಹೋಗಲಿಕ್ಕೆ 52 ರೈಲ್ವೆ ನಿಲ್ದಾಣಗಳಿದ್ದವು. So when each station would come, ಪ್ರತಿಯೊಂದು ನಿಲ್ದಾಣ ಬರುವಾಗ I would tick that. ನಾನು ಟಿಕ್ ಮಾಡ್ತಿದ್ದೆ. I would say 51 stations more. ಬಾಕಿ 51 ನಿಲ್ದಾಣಗಳಿವೆ. To go and see daddy. ಹೋಗಿ ಡ್ಯಾಡಿ ನೋಡ್ಲಿಕ್ಕೆ. Then 50 stations more to go and see daddy. 50 ನಿಲ್ದಾಣಗಳಿದೆ ಹೋಗಿ ನೋಡ್ಲಿಕ್ಕೆ. The night would come. ರಾತ್ರಿ ಬರುತ್ತಿತ್ತು. I would not sleep. ನಾನು ನಿದ್ದೆ ಮಾಡ್ತಿರ್ಲಿಲ್ಲ. Will the next station come? ಮುಂದಿನ ನಿಲ್ದಾಣ ಬರುತ್ತಾ? But because of the tiredness, ಆ ಆಯಾಸದಿಂದ I'd go to sleep. ನಾನು ಮಲಗಿ ಬಿಡ್ತಿದ್ದೆ. When the next station would come, when I wake up, ಮುಂದಿನ ಸ್ಟೇಷನ್ ಬಂದ ನಾನು ಎದ್ದೇಳುವಾಗ look at the timetable. ನಾನು ವೇಳಾಪಟ್ಟಿ ನೋಡ್ತಿದ್ದೆ. How many stations have we passed? ಎಷ್ಟು ಸ್ಟೇಷನ್ ಹೋಗಿದೆ? Keep on counting. ಹೀಗೆ ಎಣಿಸ್ತಿದ್ದೆ. Oh, I'm going to see daddy. ತಂದೆ ನೋಡ್ಲಿಕ್ಕಿದ್ದೇನೆ. I'm going to see daddy. ನನ್ನ ಅಪ್ಪನ ನೋಡ್ಲಿಕ್ಕಿದ್ದೇನೆ. Daddy is going to come back. ನನ್ನ ತಂದೆ ಬರ್ಲಿಕ್ಕಿದ್ದಾರೆ. And the last station came. ಕಡೆಯ ನಿಲ್ದಾಣ ಬಂತು. Before Mumbai there was another station. ಮುಂಬೈಗೆ ಮುಂಚೆ ಇನ್ನೊಂದು ಸ್ಟೇಷನ್ ಇತ್ತು. And when that station was coming, ಆ ನಿಲ್ದಾಣ ಬಂದಾಗ oh, we all got ready. ನಾವೆಲ್ಲರೂ ಸಿದ್ಧವಾದೆವು. Soon we are going to see daddy. ಈಗ ತಕ್ಷಣ ಡ್ಯಾಡಿ ನೋಡ್ಲಿಕ್ಕಿದ್ದೇವೆ. And we were waiting. ನಾವು ಕಾಯ್ತಾ ಇದ್ದೆವು. When that previous station Pune came, ಆ ಹಿಂದಿನ ನಿಲ್ದಾಣ ಪುನಃ ಬಂದಾಗ I went and stood at the door. ನಾನು ಬಾಗಿಲು ಬಳಿ ಹೋಗಿ ನಿಂತೆ. Because I was only 7 years old. ಯಾಕಂದ್ರೆ ನನಗೆ 7 ವರ್ಷ ವಯಸ್ಸಾಗ. And I was waiting. ನಾನು ಕಾಯ್ತಾ ಇದ್ದೆ. I thought the train will come soon to Mumbai and we will see daddy. ಬಹಳ ಬೇಗ ಮುಂಬೈಗೆ ಬಂದ್ಬಿಡುತ್ತೆ, ನಾವು ತಂದೆ ನೋಡಬಹುದೆಂದು ನಾನು ಅಂದ್ಕೊಂಡೆ. But suddenly in the distance, ಇದ್ದಕ್ಕಿದ್ದಂತೆ ದೂರದಲ್ಲಿ, in the big crowd, ದೊಡ್ಡ ಸಮೂಹದ ಮಧ್ಯೆ I could see somebody like daddy. ಯಾರೋ ನನ್ನ ತಂದೆಯಂತೆ ಇರುವುದನ್ನು ನಾನು ಕಂಡೆ. And looked. ನಾನು ಮತ್ತೆ ನೋಡಿದೆ. He was frantically moving here and there. ಅವರು ಈ ಕಡೆ ಆ ಕಡೆ ಓಡಾಡ್ತಿದ್ರು ಆ ವ್ಯಕ್ತಿ. And I told my mom, ನಾನು ನನ್ನ ತಾಯಿಗೆ ಹೇಳಿದೆ, Mommy, ಅಮ್ಮ, daddy has come. ಡ್ಯಾಡಿ ಬಂದಿದ್ದಾರೆ. He has come even to the station before Mumbai. ಮುಂಬೈಗೆ ಮುಂಚೆ ಹಿಂದಿನ ಸ್ಟೇಷನ್ಗೆ ಬಂದಿದ್ದಾರೆ. She said, no, daddy will come only in the next station. ತಾಯಿ ಹೇಳಿದ್ರು, ಇಲ್ಲ, ಮುಂದಿನ ಸ್ಟೇಷನ್ಗೆ ಅವ್ರು ಬರುವುದು. But I jumped and ran into the crowd. ನಾನು ತಕ್ಷಣವೇ ಜನಸಮೂಹದ ಮಧ್ಯೆ ಇಳಿದು ಓಡಿದೆ. My mother was shrieking, where are you running? ನನ್ನ ತಾಯಿ ಕೂಗ್ತಿದ್ರು, ಎಲ್ಲಿ ಓಡೋಗ್ತಿದ್ದಿ? I didn't bother about my mommy. ನನ್ನ ತಾಯಿನ ಕುರಿತು ನಾನು ಚಿಂತಿಸಲಿಲ್ಲ. I ran towards my dad. ನಾನು ಓಡಿ ಹೋದೆ ತಂದೆ ಬಳಿ. Pushed through the crowd. ಜನಸಮೂಹದಲ್ಲಿ ಎಲ್ಲರೂ ತಳ್ಳಿಕೊಂಡು And I shouted, daddy. ನಾನು ಅಪ್ಪ ಅಂತ ಕೂಗಿದೆ. And he turned. ಅವರು ತಿರುಗಿ ನೋಡಿದ್ರು. And he saw me. ಅವರು ನನ್ನ ನೋಡಿದ್ರು. And he ran towards me. ಅವರು ನನ್ನ ಬಳಿ ಓಡಿ ಬಂದ್ರು. He hugged
me. ನನ್ನನ್ನು ಅಪ್ಪಿಕೊಂಡ್ರು. I got onto his neck. ನಾನು ಅವ್ರ ಕುತ್ತಿಗೆ ಹಿಡಿದುಕೊಂಡೆ. And I kissed him again and again. ಮತ್ತೆ ಮತ್ತೆ ಮುದ್ದಿಟ್ಟೆ. My daddy has come back. ನನ್ನ ತಂದೆ ಮತ್ತೆ ಬಂದಿದ್ದಾರೆ. My daddy has come. ನನ್ನ ತಂದೆ ಬಂದಿದ್ದಾರೆ. And my mother hugged him. ನನ್ನ ತಾಯಿಯವ್ರನ್ನ ಅಪ್ಪಿಕೊಂಡ್ರು. My little sister got onto his neck. ನನ್ನ ತಂಗಿ ಕುತ್ತಿಗೆಗೆ ನೇತಾಡಿದಳು. All the three hugged him. ಎಲ್ಲರೂ ನನ್ನ ತಂದೆಯನ್ನು ಅಪ್ಪಿಕೊಂಡ್ರು. We were expecting him only in the next station. ಮುಂದಿನ ಸ್ಟೇಷನ್ಗೆ ಬರುತ್ತಾರೆ ಎಂಬ ನಾವು ನಿರೀಕ್ಷೆಯಲ್ಲಿದ್ದೆವು. But he came early to the previous station itself to receive us. ಅವರು ಹಿಂದಿನ ನಿಲ್ದಾಣಕ್ಕೆ ಬಂದು ನಮ್ಮನ್ನು ಸ್ವೀಕರಿಸಲಿಕ್ಕೆ ಬಂದು ಬಿಟ್ಟಿದ್ರು. What great joy. ಎಂತಹ ದೊಡ್ಡ ಆನಂದ. What great joy. ಎಂತಹ ದೊಡ್ಡ ಆನಂದ. Even tonight, ಇಂದು ಸಹ your heavenly Father will come to you. ನಿಮ್ಮ ಪರಲೋಕದ ತಂದೆ ಬರಲಿಕ್ಕಿದ್ದಾರೆ. Oh, you will hug him. ನೀವು ಆತನ ಅಪ್ಪಿಕೊಳ್ಳುತ್ತೀರಿ. He will hug you. ಆತ ನಿಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. He will kiss you. ಆತನ ಮುದ್ದಿಡುತ್ತಾನೆ. And he will be with you forever. ಆತ ನಿಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತಾನೆ. Today my daddy is dead and gone. ಈ ರಾತ್ರಿ ನನ್ನ ತಂದೆ ತೀರಿ ಹೋಗಿದ್ದಾರೆ. He passed away 10 years before. 10 ವರ್ಷಗಳ ಹಿಂದೆ ಅವರು ಸತ್ತು ಹೋದರು. Our fathers cannot be with us forever. ನಮ್ಮ ತಂದೆಯವರು ನಮ್ಮ ಜೊತೆಲಿ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. But there is a heavenly Father ಆದ್ರೆ ಪರಲೋಕದ ತಂದೆ ಒಬ್ಬರಿದ್ದಾರೆ. who says, I'll be with you always. ಅವ್ರು ಹೇಳ್ತಾರೆ, ನಾನು ಸದಾ ಕಾಲ ನಿಮ್ಮೊಂದಿಗಿರುವೆನು. I will never leave you. ನಾನು ನಿಮ್ಮನ್ನು ಬಿಡುವುದಿಲ್ಲ. I will never forsake you. ನಾನು ನಿಮ್ಮನ್ನು ತೊರೆಯುವುದಿಲ್ಲ. I will never leave you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. I will never leave you and go. ನಾನು ಎಂದಿಗೂ ತೊರೆದು ಬಿಟ್ಟು ಹೋಗುವುದಿಲ್ಲ. Come to me, my child. ನನ್ನ ಪ್ರಿಯ ಮಕ್ಕಳೇ ಬನ್ನಿ. Come to me. ನನ್ನ ಬಳಿ ಬನ್ನಿ. Come to me. ನನ್ನ ಬಳಿ ಬನ್ನಿ. And I will give you rest. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. Tonight the Lord says, ಈ ರಾತ್ರಿ ಕರ್ತನು ಹೇಳುತ್ತಾನೆ, my children, ನನ್ನ ಪ್ರಿಯ ಮಕ್ಕಳೇ come to me. ನನ್ನ ಬಳಿ ಬನ್ನಿ. Ask anything in my name. ನನ್ನ ನಾಮದಲ್ಲಿ ಏನು ಬೇಕಾದ್ರೂ ಬೇಡಿ. I will come home with you. ನಾನು ನಿಮ್ಮೊಂದಿಗೆ ಮನೆಗೆ ಬರುತ್ತೇನೆ. How many of you want Jesus to come home with you tonight? ಈ ರಾತ್ರಿ ಎಷ್ಟು ಜನ ಯೇಸು ನಿಮ್ಮ ಮನೆಗೆ ಬರಬೇಕೆಂದಾಗ ಅಪೇಕ್ಷಿಸುತ್ತೀರಿ? Would you raise your hands and show it to Jesus? ಕೈಗಳನ್ನು ಯೇಸುವಿಗೆ ತೋರಿಸುವಿರಾ? Tell him, Lord, ಹೇಳಿರಿ, ಕರ್ತನೇ, come into my heart. ನನ್ನ ಹೃದಯದೊಳಗೆ ಬಾ. Come into my heart. ನನ್ನ ಹೃದಯದೊಳಗೆ ಬಾ. He will come in right now. ಆತನು ಈಗಲೇ ಬರ್ಲಿಕ್ಕಿದ್ದಾನೆ. When Jesus comes home, ಯೇಸು ನಿಮ್ಮ ಮನೆಗೆ ಬರುವಾಗ what will we do? ನಾವು ಏನು ಮಾಡ್ತೇವೆ? When he comes home, ಆತನ ಮನೆಗೆ ಬರುವಾಗ the first thing we will tell him is all our faults. ಮೊದಲನೇದಾಗಿ ನಾವು ಹೇಳುವಂಥದ್ದು ನಮ್ಮ ಎಲ್ಲ ತಪ್ಪುಗಳನ್ನು ಆತನಿಗೆ ಹೇಳ್ತೇವೆ. We will tell him, Daddy, we did this wrong, forgive me. ಅಪ್ಪ, ಈ ತಪ್ಪು ಮಾಡಿದ್ದೇವೆ, ದಯಮಾಡಿ ಕ್ಷಮಿಸಿ ಎಂಬುದಾಗಿ. I let you down, Daddy, forgive me. ನಿಮ್ಮ ಮಾತಿಗೆ ನಾನು ಅಲ್ಲಗಳೆದಿದ್ದೇನೆ, ದಯಮಾಡಿ ಕ್ಷಮಿಸು. Forgive me. ದಯಮಾಡಿ ಕ್ಷಮಿಸಪ್ಪ. We ask forgiveness for our sins, isn't ನಮ್ಮ it? ಪಾಪದ ನಿಮಿತ್ತವ ನಾವು ಕ್ಷಮಾಪಣೆ ಕೇಳ್ತೇವಲ್ವೇ? That's what we will do when Jesus comes to our ಯೇಸು home. ನಮ್ಮ ಮನೆ ಬರುವ ಅದನ್ನೇ ನಾವು ಮಾಡ್ತೇವೆ. We will tell him, Lord, I have not been a good man. I have not been a good boy. ಕರ್ತನೇ, ನಾನು ಒಳ್ಳೆ ಹುಡುಗನಾಗಿರ್ಲಿಲ್ಲ, ಒಳ್ಳೆ ವ್ಯಕ್ತಿಯಾಗಿರ್ಲಿಲ್ಲ, I have not been a good daughter. ನಾನು Lord. ಒಳ್ಳೆ ಮಗಳಾಗಿರ್ಲಿಲ್ಲಪ್ಪ. Forgive me. ದಯಮಾಡಿ ಕ್ಷಮಿಸು. Forgive me. ದಯಮಾಡಿ ನನ್ನನ್ನು ಕ್ಷಮಿಸು. That's what we will do when Jesus comes. ಯೇಸು ನಮ್ಮ ಮನೆ ಬರುವಾಗ ಅದನ್ನೇ ನಾವು ಮಾಡ್ತೇವೆ. Tonight we are going to do ಈ ರಾತ್ರಿ that. ಅದನ್ನು ನಾವು ಮಾಡಲಿಕ್ಕಿದ್ದೇವೆ. There was a story about a little boy and a girl, brother and sister. ಒಂದು ಚಿಕ್ಕ ಕಥೆ ಉಂಟು ಒಬ್ಬ ಸಹೋದರ ಸಹೋದರಿ ಬಗ್ಗೆ. One day that little boy was hitting the chameleon with a stone, with his catapult. ಒಂದು ದಿವಸ ಆ ಹುಡುಗ ತನ್ನ ಕ್ಯಾಟರ್ಪಿಲ್ಲರ್ ಇಂದ ಒಂದು ಕಲ್ಲನ್ನು ಹಿಡಿದುಕೊಂಡು ಉಸಿರೊಳಗೆ ಹೊಡಿತಿದ್ದ. And he missed that, ಅದು ತಪ್ಪಿಸ್ಕೊಳ್ತು. and the stone went and hit the hen of the neighbor, ಪಕ್ಕದ ಮನೆಯ ಕೋಳಿಗೆ ಹೋಗಿ ಕಲ್ಲು ತಾಗಿತ್ತು. and the hen died. ಆ ಕೋಳಿ ಸತ್ತು ಹೋಯ್ತು. He looked here and there. ಆತನು ಈ ಕಡೆ ಆ ಕಡೆ ನೋಡಿದ, He thought nobody saw ಯಾರು him. ನೋಡ್ಲಿಲ್ಲ ಅಂದುಕೊಂಡ. And he went and hid that hen, buried that ಆ hen. ಕೋಳಿಯನ್ನು ಹೋಗಿ ಅವನು ಪಕ್ಕದಲ್ಲಿ ಹೂತು ಬಿಟ್ಟ. And he came. ಮತ್ತೆ ಬಂದ. His sister was looking at him. ಸಹೋದರಿ ಇದನ್ನು ನೋಡ್ತಾ ಇದ್ರು. And she said, Raju, ಆ ಕೇಳಿದ್ರು, ರಾಜು, you killed that hen. ನೀನು ಆ ಕೋಳಿಯನ್ನು ಸಾಯಿಸಿದ್ಯಲ್ಲ, And now your daddy and mommy are going to finish you off. ಈಗ ಅಪ್ಪ ಅಮ್ಮ ನಿನ್ನನ್ನು ಮುಗಿಸಿ ಬಿಡ್ತಾರಷ್ಟೇ. I will tell them. ನಾನು ಅವರಿಗೆ ಅದನ್ನು ಹೇಳ್ತೇನೆ. Raju said, please Rani, don't tell them. ರಾಜ ಹೇಳ್ದ, ರಾಣಿ ದಯಮಾಡಿ ಹೇಳ್ಬೇಡಮ್ಮ, ದಯಮಾಡಿ, I will do anything for you. ನನ್ ಏನ್ ಬೇಕಾದ್ರೂ ಮಾಡ್ತೇನೆ, Don't tell them. ದಯಮಾಡಿ ಅಪ್ಪ ಅಮ್ಮಗೆ ಹೇಳ್ಬೇಡ. She said, if so, ಹಾಗಾದ್ರೆ now wash all the vessels which I have to wash. ನಾನು ಪ್ರತಿನಿತ್ಯ ತೊಳಿತಾ ಇದ್ದಂತೆ ಎಲ್ಲ ಪಾತ್ರೆಗಳನ್ನ ಈಗ ನೀನು ತೊಳಿಬೇಕು. He said, no, ಅವನು ಹೇಳ್ದ, ಇಲ್ಲ, that's your job. ಅದು ನಿನ್ನ ಕೆಲಸ, ನಾನು ಯಾಕೆ ಮಾಡ್ಲಿ ಅಂದ.
But she said, I will tell daddy. ನಾನು ಅಪ್ಪ ಅಮ್ಮಗೆ ಹೇಳ್ತೀನಿ ಅಂದ್ಲಿ ಇವಳು. He will give you nice beatings. ಸರಿಯಾಗಿ ನಿನಗೆ ಒದೆ ಕೊಡ್ತಾರೆ ಅಂತ. With tears in his eyes, Raju was washing all the vessels. ಕಣ್ಣೀರೊಂದಿಗೆ ಇವನು ಆ ಪಾತ್ರೆಗಳೆಲ್ಲವನ್ನ ತೊಳೆಯಲಿಕ್ಕೆ ಆರಂಭಿಸಿದ. And she said, now wash the clothes. ಈಗ ಬಟ್ಟೆ ಒಗಿ ಅಂದ್ಲವಳು. Before mommy comes back from the office, I had to wash it. Now you wash it. ಅಮ್ಮ ಆಫೀಸಿಂದ ಬರೋದಕ್ಕಿಂತ ಮುಂಚೆ ನಾನು ಬಟ್ಟೆ ಒಗಿತಿದ್ದೆ, ಈಗ ನೀನು ಬಟ್ಟೆ ಒಗಿ ಅಂದ್ಲು. Otherwise I'll tell mommy. ಇಲ್ದಿದ್ರೆ ಅಮ್ಮನಿಗೆ ಹೇಳ್ತೀನಿ ಅಂದ್ಲು. She will beat you. ಅವಳು ನಿನ್ನನ್ನು ಹೊಡಿತಾಳೆ. With tears he was washing. ಕಣ್ಣೀರಿಂದ ಇವನು ಮತ್ತೆ ಒಗಿ. Every day she made him do that. ಪ್ರತಿನಿತ್ಯ ಕೆಲಸ ಮಾಡಲು ಆರಂಭಿಸಿದಳು. He was so angry. ಇವನಿಗೆ ಬಹಳ ಕೋಪ ಬಂತು. One day he became angry with himself. ಒಂದು ದಿವಸ ಅವನ ಮೇಲೆ ಅವನು ಕೋಪ ಬಂತು. He said, why should I live in fear? ನಾನು ಯಾಕೆ ಈ ಭಯದಲ್ಲಿ ಬದುಕಬೇಕು? Why should I be treated like this by my sister? ಯಾಕೆ ನನ್ನ ಅಕ್ಕ ನನ್ನನ್ನು ಈ ರೀತಿ ಕೆಲಸ ಮಾಡಿಸಬೇಕು? Instead of hiding my sin, ನನ್ನ ಪಾಪವನ್ನು ಮುಚ್ಚಿಡುವುದಕ್ಕೆ ಬದಲಾಗಿ why not I go and ask forgiveness from my parents? ಯಾಕೆ ಹೋಗಿ ನನ್ನ ತಂದೆ ತಾಯಿ ಬಳಿ ಕ್ಷಮಾಪಣೆ ಕೇಳಬಾರದು? When daddy came home, ತಂದೆ ಬಂದಾಗ he ran to him ಓಡಿ ಹೋದ. and said, daddy, ಹೇಳಿದ, ಅಪ್ಪ forgive me. ನನ್ನನ್ನು ಕ್ಷಮಿಸು, Forgive me. ನನ್ನನ್ನು ಕ್ಷಮಿಸು. I have killed the hen of the neighbor. ನಾನು ಪಕ್ಕದ ಮನೆ ಕೋಳಿ ಕೊಂದಿದ್ದೆ. I am sorry. ನನಗೆ ಕ್ಷಮಿಸು. I am sorry, daddy. ನನ್ನನ್ನು ಕ್ಷಮಿಸಪ್ಪ. I will never do it. ನಾನು ಇನ್ನು ಮುಂದೆ ಇದನ್ನು ಮಾಡುವುದಿಲ್ಲ. Daddy embraced him ತಂದೆ ಅವನು ಅಪ್ಪಿಕೊಂಡ್ರು, and kissed him. ಮುದ್ದಿಟ್ರು. He said, son, why didn't you tell me this that same day? ಆ ಕೊಂದಲ್ಲ ಆ ದಿವಸ ಯಾಕೆಪ್ಪ ಇದನ್ನ ಹೇಳಬಾರ್ದಾಗಿತ್ತು? I would have taken care of it. ನಾನು ಅದರ ಬಗ್ಗೆ ನೋಡ್ಕೊಳ್ತಿದ್ದೆ. You could have lived a happy life with my love. ನೀನು ನನ್ನ ಪ್ರೀತಿಯೊಂದಿಗೆ ಸಂತೋಷದ ಜೀವಿತ ಜೀವಿಸಬಹುದಾಗಿತ್ತಲ್ಲ. And he wiped away the son's tears ತನ್ನ ಮಗನ ಕಣ್ಣೀರನ್ನ ತಂದೆ ಒರೆಸಿದ. and paid the money to the neighbor. ಪಕ್ಕದ ಮನೆಯವರಿಗೆ ಕೋಳಿಯ ಬೆಲೆಯನ್ನ ಕೊಟ್ಟು ಬಿಟ್ಟ ತಂದೆ. Rani did not know this. ರಾಣಿಗೆ ಇದು ಗೊತ್ತಿರಲಿಲ್ಲ. She again came and threatened Raju. ಮತ್ತೆ ಬಂದು ರಾಜುವನ್ನ ಬೆದರಿಸಿದಳು. Go and wash the vessels. ಹೋಗಿ ಪಾತ್ರೆ ತೊಳಿ. Raju said, ರಾಜು ಹೇಳಿದ, I am free. ನಾನೀಗ ಬಿಡುಗಡೆ I have ಹೊಂದಿದ್ದೇನೆ. been forgiven by daddy. ತಂದೆಯಿಂದ ನಾನು ಕ್ಷಮಿಸಲ್ಪಟ್ಟಿದ್ದೇನೆ. You cannot threaten me anymore. ನೀನು ಇನ್ನು ಮುಂದೆ ನನ್ನನ್ನು ಬೆದರಿಸಲಿಕ್ಕೆ You ಸಾಧ್ಯ ಇಲ್ಲ. cannot threaten me anymore. ನೀನು ನನ್ನನ್ನು ಬೆದರಿಸಲಿಕ್ಕೆ ಸಾಧ್ಯ You ಇಲ್ಲ. cannot threaten me. ನೀನು ನನ್ನ ಬೆದರಿಸಲಿಕ್ಕೆ ಸಾಧ್ಯ ಇಲ್ಲ. You cannot threaten me talking about my sins. ನನ್ನ ಪಾಪವನ್ನು ಕುರಿತು ನನ್ನನ್ನ ನೀನು ಬೆದರಿಸುವಂತಿಲ್ಲ. My sins are gone. ನನ್ನ ಪಾಪಗಳು ಹೋಗಿದೆ. I am forgiven. ನಾನು I am ಕ್ಷಮಿಸಲ್ಪಟ್ಟಿದ್ದೇನೆ. forgiven. ನಾನು My ಕ್ಷಮಿಸಲ್ಪಟ್ಟಿದ್ದೇನೆ. daddy loves me. ನನ್ನ ತಂದೆ ನನ್ನನ್ನು ಪ್ರೀತಿಸುತ್ತಾರೆ. I am free. ನಾನೀಗ ಸ್ವತಂತ್ರ. Tonight you can be free, my brothers and sisters. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ನೀವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. Oh, you don't need to be threatened by the devil. ನೀವು ಸೈತಾನದಿಂದ ಬೆದರಿಸಲ್ಪಡೋದಕ್ಕೆ ಸಾಧ್ಯ You ಇಲ್ಲ. don't need to be threatened by the people of the world. ಈ ಲೋಕದ ಜನರು ನಿಮ್ಮನ್ನ ಬೆದರಿಸಲಿಕ್ಕೆ ಇನ್ನು ಮುಂದೆ ಸಾಧ್ಯ ಇಲ್ಲ. The Bible says in 1 John 1:9, ಒಂದು ಯೋಹಾನ 1:9 ಸತ್ಯವೇದ ಹೇಳುತ್ತದೆ, He is faithful to forgive our sins. ಆತ ನಂಬಿಗಸ್ತನಾಗಿರುವುದು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. And in 1 John 1:7, ಒಂದು ಯೋಹಾನ 1:7 ಸತ್ಯವೇದ ಹೇಳುತ್ತದೆ, the Bible says, ಸತ್ಯವೇದ ಹೇಳುತ್ತದೆ, the blood of Jesus Christ cleanses us from all sins. ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ನಮ್ಮನ್ನು ಶುದ್ಧಿಗೊಳಿಸುತ್ತದೆ. Tonight cry out to Jesus your Father, ಈ ರಾತ್ರಿ ನಿಮ್ಮ ತಂದೆಯಾಗಿರುವಂತಹ ಯೇಸುವಲ್ಲಿ ಮೊರೆ ಇಡಿರಿ. because He took all your sins upon Himself. ಯಾಕಂದ್ರೆ ಆತನೇ ನಿಮ್ಮ ಎಲ್ಲ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡನು. The Bible says ಸತ್ಯವೇದ ಹೇಳುತ್ತದೆ in Proverbs 20 and verse 30, ಜ್ಞಾನೋಕ್ತಿ 20:30, blows and wounds cleanse away evil. ಗಾಯ ಮಾಡುವ ಪೆಟ್ಟುಗಳು ಕೆಟ್ಟದ್ದನ್ನು ತೊಳೆದು ಬಿಡುವವು. Anybody who has committed sin has to be given blows. ಯಾರಾದರೂ ತಪ್ಪುಗಳನ್ನ ಪಾಪಗಳನ್ನು ಮಾಡಿದರೆ ಅವರಿಗೆ ಪೆಟ್ಟುಗಳು ಬೀಳಬೇಕು. And they has to be wounded according to the law. ಕಾನೂನಿಗೆ ಪರವಾಗಿ ಅವರು ಗಾಯ ಹೊಂದಬೇಕು. Then only their wickedness, their evil will leave them. ಆಗಲೇ ಅವರ ದುಷ್ಟತ್ವ ಕೆಟ್ಟತನ ಅವರನ್ನು ಬಿಟ್ಟು ಹೋಗುತ್ತದೆ. Beatings purge the innermost being. ಏಟುಗಳು ಅಂತರಂಗಕ್ಕೂ ಸಹ ತಗಲಿದೆ. Many years ago, ಅನೇಕ ವರ್ಷಗಳ ಹಿಂದೆ in Singapore, ಸಿಂಗಪೂರ್ನಲ್ಲಿ an American citizen committed a crime ಒಬ್ಬ ಅಮೆರಿಕ ಪ್ರಜೆ ಒಂದು ಪಾಪ ಮಾಡಿದ್ರು. and he was jailed. ಅವರಿಗೆ ಜೈಲಿಗೆ ಹಾಕಿದ್ರು. And the judge gave him a sentence to have 7 cane beatings in the public. ನ್ಯಾಯಾಧೀಶ ಹೇಳಿದ್ರು, ಬಹಿರಂಗವಾಗಿ ಇವರಿಗೆ 7 ಚಡಿ ಏಟು ಹೊಡೆಯಬೇಕು ಎಂಬುದಾಗಿ. Because this young man was an American citizen. ಯಾಕಂದ್ರೆ ಯವನಸ್ಥ ಅಮೆರಿಕ ದೇಶದ ಪ್ರಜೆ ಆಗಿದ್ದನು.
The American nation, the government of America pleaded for him to Singapore. ಅಮೆರಿಕ ಸರ್ಕಾರ ಇವನ ವಿಷಯದಲ್ಲಿ ಸಿಂಗಪುರ್ ಸರ್ಕಾರಕ್ಕೆ ಬಹಳ ಮನವಿ ಮಾಡಿಕೊಂಡಿತು. But Singapore law said a law is a law. ಆದರೆ ಸಿಂಗಪುರ್ ಸರ್ಕಾರ ಹೇಳಿತು ಕಾನೂನು ಕಾನೂನೇ ಎಲ್ಲರಿಗೂ. He has to be caned. ಅವನಿಗೆ ಈ ಚಡಿಯೇಟು ಬೀಳಲೇಬೇಕು. He has to be beaten with a stick. ಈ ಕೋಲಿನಿಂದ ಚಡಿಯಿಂದ ಹೊಡಿಲೇಬೇಕು. Because that's the judgment. ಯಾಕಂದ್ರೆ ಅದೇ ನ್ಯಾಯ. And before the eyes of everybody, ಎಲ್ಲಾ ಜನಗಳ ಮುಂದೆ he was beaten 7 times. 7 ಸಾರಿ ಅವನು ಹೊಡೆಯಲ್ಪಟ್ಟನು. He had to go through the sentence. ಅವನ ಆ ಶಿಕ್ಷೆಯನ್ನು ಅನುಭವಿಸಲೇಬೇಕಾಯಿತು. Anybody who commits wrong will have to be beaten, will have to be purged according to the law. ಕಾನೂನು ಪ್ರಕಾರವಾಗಿ ಯಾರೇ ತಪ್ಪು ಮಾಡಿದ್ರು ಸಹ ಅವರಿಗೆ ಈ ಚಡಿಯೇಟು ಹೊಡೆಯಲೇಬೇಕು. Only then their evil will be forgiven. ಆಗಲೇ ಅವರ ಕೆಟ್ಟತನ ಕ್ಷಮಿಸಲ್ಪಡುತ್ತದೆ. But God said, ಆದರೆ ದೇವರು ಹೇಳ್ತಾನೆ, if my children are beaten, they will die. ನನ್ನ ಮಕ್ಕಳು ಇದೇ ರೀತಿ ಹೊಡೆಯಲ್ಪಟ್ಟರೆ ಅವರು ಸತ್ತು ಹೋಗುತ್ತಾರೆ. So let me go into this world. ನಾನೇ ಈ ಲೋಕಕ್ಕೆ ಹೋಗುತ್ತೇನೆ. And so God came down into the world in the form of a man called Jesus. ಹಾಗಾಗಿ ದೇವರು ತಾನೇ ನರಾವತಾರ ಎತ್ತಿ ಮನುಷ್ಯನ ರೂಪದಲ್ಲಿ ಬಂದನು. ಆತನ ಹೆಸರು ಯೇಸು ಎಂಬುದಾಗಿತ್ತು. His blood was pure. ಆತನ ರಕ್ತ ಪರಿಶುದ್ಧ ರಕ್ತ, God's blood. ದೇವರ ರಕ್ತ. And he went to the cross to be a sacrifice for every one of our sins. ನಮ್ಮೆಲ್ಲರ ಪಾಪಗಳಿಗೆ ಪರಿಹಾರಾರ್ಥವಾಗಿ ತ್ಯಾಗಮಯವಾಗಿ ಆತನು ಶಿಲುಬೆಯನ್ನು ಏರಿದನು. He said, for the sin of every man, every woman in this world, let me be beaten. ಈ ಲೋಕದಲ್ಲಿಂತ ಪ್ರತಿಯೊಬ್ಬ ಪುರುಷ ಪ್ರತಿಯೊಬ್ಬ ಸ್ತ್ರೀಯ ಪಾಪದ ನಿಮಿತ್ತವಾಗಿ ನಾನು ಚಡಿಯೇಟುಗಳನ್ನು ತಿನ್ನುತ್ತೇನೆ ಅಂದನು. The Roman soldiers whipped him. ರೋಮ್ ಸಿಪಾಯಿಗಳು ಆತನನ್ನು ಚಡಿಯಿಂದ ಹೊಡೆದರು. His back was bruised. ಕೊರಡೆಗಳಿಂದ ಹೊಡೆದ ನಿಮಿತ್ತವಾಗಿ ಬೆನ್ನು ಗಾಯಗೊಂಡಿತು. Blows. ಅದು ಬಹಳ ಗುದ್ದಿದರು. Purgings. ಆತನಿಗೆ ಹೊಡೆದರು. Beatings. ಸರಿಯಾಗಿ ಬಾರಿಸಿದರು. For every one of our sins. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ Jesus endured it. ಯೇಸು ಅದನ್ನು ತಡೆದುಕೊಂಡನು. Jesus endured it. ಯೇಸು ಅದೆಲ್ಲವನ್ನ ಸಹಿಸಿದನು. They tore his back. ಆತನ ಬೆನ್ನನ್ನು ಕಿತ್ತು For ಹಾಕಿದನು. every one of our sins. ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ For us to be free from that punishment. ಆ ಪಾಪದಿಂದ ನಾವು ಬಿಡುಗಡೆ ಹೊಂದುವುದಕ್ಕೋಸ್ಕರ Jesus bore our sins. ಯೇಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು. Our Father suffered for us. ನಮ್ಮ ತಂದೆ ನಮಗೋಸ್ಕರ ವೇದನೆಯನ್ನು ಅನುಭವಿಸಿದನು. He said, don't beat my son, don't beat my daughter. ನನ್ನ ಮಗ ನನ್ನ ಮಗಳನ್ನ ಹೊಡೆಯಬೇಡಿರಿ ಅಂದನು. Let me be beaten. ನಾನು ಹೊಡೆಯಲ್ಪಡುತ್ತೇನೆ. Jesus has borne your sins. ಯೇಸು ನಿಮ್ಮ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ. Carry the curses that you receive because of your sins. ನಿಮ್ಮ ಪಾಪದ ನಿಮಿತ್ತ ನೀವು ಹೊತ್ತಂತ ಶಾಪವನ್ನು ಯೇಸು ಕ್ರಿಸ್ತನು ತಾನು ಹೊತ್ತನು. And the blood of Jesus Christ cleanses us from all sins. ಯೇಸುವಿನ ರಕ್ತ ನಮ್ಮ ಎಲ್ಲಾ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ. Tonight open your heart ಈ ರಾತ್ರಿ ನಿಮ್ಮ ಹೃದಯವನ್ನು ತೆರೆಯಿರಿ. and cry to this loving Father. ಈ ಪ್ರೀತಿಸುವಂತ ತಂದೆ ಬಳಿ ಮೊರೆ ಇಡಿರಿ. Tell him, Father, I have committed sin. ತಂದೆಯೇ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳಿರಿ. I have been an alcoholic. ನಾನೊಬ್ಬ ಮದ್ಯಪಾನಿ. I have been selfish. ನಾನು ಸ್ವಾರ್ಥಿ. I have been immoral. ನಾನು ನಡತೆಗೆಟ್ಟವನು. I have been a person taking bribes. ನಾನು ಲಂಚ ಸ್ವೀಕರಿಸುತ್ತಿದ್ದ ವ್ಯಕ್ತಿ. I have destroyed the life of someone. ಯಾರೊಬ್ಬರ ಜೀವಿತವನ್ನು ನಾಶಗೊಳಿಸಿದ್ದೇನೆ. Forgive me. ನನ್ನನ್ನು ಕ್ಷಮಿಸು. Forgive me. ನನ್ನನ್ನು ಕ್ಷಮಿಸು. I don't want to be beaten. ನಾನು ಹೊಡೆಯಲ್ಪಡುವುದು ಬೇಡ. I want to turn from my wicked ways. ನನ್ನ ದುಷ್ಟ ಮಾರ್ಗದಿಂದ ನಾನು ಬದಲಾಗಬೇಕು. Make me your child. ನಿನ್ನ ಮಗುವಾಗಿ ಮಾರ್ಪಾಡು ಮಾಡು. Cleanse me with your blood. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. Remove the nature of sin. ಪಾಪದ ಸ್ವಭಾವವನ್ನು ತೆಗೆದುಹಾಕು. Now he will transform. ಈಗ ಆತನು ನಿನ್ನ ರೂಪಾಂತರಗೊಳಿಸುತ್ತಾನೆ. Jesus is here. ಯೇಸು ಇಲ್ಲಿದ್ದಾನೆ. He will transform you right now. ಆತನು ಈಗಲೇ ರೂಪಾಂತರಗೊಳಿಸುತ್ತಾನೆ. He will transform you. ಆತನು ರೂಪಾಂತರಗೊಳಿಸುತ್ತಾನೆ. Bible talks about the various sins that come to us. ನಮ್ಮ ಬಳಿ ಬರುವಂತಹ ಅನೇಕ ಪಾಪಗಳನ್ನು ಕುರಿತು ಸತ್ಯವೇದ ಮಾತನಾಡುತ್ತದೆ. Galatians 5:19 to 21 ಗಲಾತ್ಯ 5:19-21 lists the many sins that come. ನಮ್ಮ ಬಳಿ ಬರುವಂತಹ ಅನೇಕ ಪಾಪಗಳಲ್ಲಿ ಪಟ್ಟಿಯಾಗಿವೆ. Sexual immorality, ಜಾರತ್ವ, impurity, ಬಂಡುತನ, debauchery, ನಾಚಿಕೆಗೇಡಿತನ, envy, ಹೊಟ್ಟೆ ಕಿಚ್ಚು, drunkenness. ಕುಡಿಕತನ. The list is many. ಅನೇಕವಾದ ದೊಡ್ಡ ಪಟ್ಟಿ. And also James 4:17 ಯಾಕೋಬ 4:17 ಸಹ and Genesis 4:7. ಆದಿಕಾಂಡ 4:7 These verses say, ಈ ವಾಕ್ಯಗಳು ಹೇಳುತ್ತವೆ, when we have the power to do good and we don't do good to the people, we are committing sin. ಒಳ್ಳೆಯದನ್ನು ಮಾಡಬೇಕೆಂಬ ಗೊತ್ತಿದ್ರೂ ನಾವು ಮಾಡದೇ ಇರುವುದಾದರೆ
ಅದೂ ಸಹ ಪಾಪಕ್ಕೆ ಸಮ ಎಂಬುದಾಗಿ ವಾಕ್ಯ ಹೇಳುತ್ತದೆ. When you have the money in your hands saved up and you are not able to help others because your heart is so treacherous, it is sin. ನಿಮ್ಮ ಬಳಿ ಕೂಡಿಸಿಟ್ಟಂತ ಹಣ ಇದ್ದರೂ ಸಹ ಬೇಕಾದವರಿಗೆ ಅದನ್ನು ನೀವು ಕೊಡದೇ ಇದ್ದರೆ ನಿಮ್ಮ ದುಷ್ಟತನದ ನಿಮಿತ್ತವಾಗಿ ಅದು ಸಹ ಪಾಪವಾಗಿ ಪರಿಗಣಿಸುತ್ತದೆ. 1 Timothy 5:8 says, 1 ತಿಮೋಥೆ 5:8 ಹೇಳುತ್ತದೆ, if you don't take care of others, ಸ್ವಂತ ಜನ ನೋಡಿಕೊಳ್ಳದಿದ್ರೆ, especially your relatives, ವಿಶೇಷವಾಗಿ ನಿಮ್ಮ ಸಂಬಂಧಿಕರನ್ನ, you are worse than an infidel. ನೀವು ನಂಬದವರಿಗಿಂತ ಕಡಿಮೆಯಾದ ವ್ಯಕ್ತಿ And you have denied the faith. ಮತ್ತು ಕ್ರಿಸ್ತನಂಬೆಯನ್ನು ತಿರಸ್ಕರಿಸಿದ್ದೀರಿ. Tonight, if we have not cared for our own family members, ಈ ದಿವಸ ನಮ್ಮ ಸ್ವಂತ ಕುಟುಂಬದವರನ್ನೇ ನಾವು ನೋಡಿಕೊಳ್ಳದಿದ್ರೆ, if you as a husband has not cared for your wife and loved your wife, ಗಂಡನಾಗಿ ಹೆಂಡತಿನ ನೀವು ಪ್ರೀತಿಸದೇ ಇರುವುದಾದರೆ, if you as a wife has not respected your husband, ಹೆಂಡತಿಯಾಗಿ ನಿಮ್ಮ ಗಂಡನನ್ನ ಗೌರವಿಸದೆ ನೀವಿದ್ದರೆ, if you as children have not respected your parents, ಮಕ್ಕಳಾಗಿ ತಂದೆ ತಾಯಿಯನ್ನ ನೀವು ಗೌರವಿಸದೇ ಇದ್ರೆ, if you as parents have not loved your children, ತಂದೆ ತಾಯಿಗಳಾಗಿ ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸದೇ ಇದ್ರೆ, repent before God. ದೇವರ ಮುಂದೆ ಪಶ್ಚಾತ್ತಾಪ ಪಡಿರಿ. Repent before God for the sins. ಈ ಒಂದು ಪಾಪದ ನಿಮಿತ್ತವಾಗಿ ದೇವರ ಮುಂದೆ ಮಾನಸಾಂತರ ಹೊಂದಿರಿ. Before the beatings come, let's repent. ಹೊಡೆತ ಬೀಳುವುದಕ್ಕಿಂತ ಮುಂಚಿತವಾಗಿ ದೇವರ ಕಡೆ ತಿರುಗೋಣ. And again the Bible says, ಮತ್ತು ಸತ್ಯವೇದ ಹೇಳುತ್ತದೆ in 1 Samuel 12:23, 1 ಸಮುವೇಲ 12:23ರಲ್ಲಿ, if we don't pray for others, we are committing sin. ಬೇರೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡದಿದ್ರೂ ಸಹ ನಾವು ಪಾಪ ಮಾಡಿದಂತೆಯೇ. Yes, let us come out of that sin and start praying for other people. ಹೌದು, ಈ ಪಾಪದಿಂದ ಹೊರಬಂದು ಬೇರೆಯವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. We have many such sins. ಅಂತಹ ಅನೇಕ ಪಾಪಗಳು ನಮ್ಮಲ್ಲುಂಟು. But Romans 6:23 says, ರೋಮಾಪುರ 6:23 ಹೇಳುತ್ತದೆ, the wages of sin is death. ಪಾಪದ ಸಂಬಳ ಮರಣ. But thank God. ದೇವರಿಗೆ ಸ್ತೋತ್ರ. Thank God. ದೇವರಿಗೆ ಸ್ತೋತ್ರ. Jesus Christ has paid the price. ಯೇಸು ಕ್ರಿಸ್ತನು ಕ್ರಯ ಕೊಟ್ಟಿದ್ದಾನೆ. Because of his sacrifice, ಆತನ ತ್ಯಾಗದ ನಿಮಿತ್ತ we shall receive life. ನಾವು ಜೀವನ ಹೊಂದುತ್ತೇವೆ. Tonight, ಈ ರಾತ್ರಿ Jesus is ready to give you life. ಯೇಸು ನಿಮಗೆ ಜೀವ ಕೊಡಲು ಸಿದ್ಧನಿದ್ದಾನೆ. You can be free of sin. ನೀವು ಪಾಪದಿಂದ ಬಿಡುಗಡೆ ಹೊಂದಬಹುದು. As that little boy Raju ran to his daddy and confessed his sins, ಆ ಚಿಕ್ಕ ಹುಡುಗ ರಾಜು ತನ್ನ ತಂದೆ ಬಳಿ ಹೋಗಿ ತನ್ನ ಪಾಪಗಳನ್ನು ಒಪ್ಪಿಕೊಂಡ ಹಾಗೆ, let us run to Jesus wherever you are here and tell him all the sins that you have committed. ಇಲ್ಲಿರುವಂತ ನೀವು ಯಾವುದೇ ಸ್ಥಳದಲ್ಲಿ ನಿಂತಿದ್ರು ಕೂತಿದ್ರು ಸಹ ಓಡಿ ಹೋಗಿ ಕರ್ತನ ಬಳಿ ಪಾಪವನ್ನು ಒಪ್ಪಿಕೊಳ್ಳೋಣ. Ask Jesus to forgive you. ಯೇಸು ಕ್ಷಮಿಸುವಂತೆ ಬೇಡಿಕೊಳ್ಳೋಣ. He will. ಆತನು Tonight he will. ಈ ರಾತ್ರಿ ಆತನು ಕ್ಷಮಿಸುತ್ತಾನೆ. Wash your sins with his blood. ತನ್ನ ರಕ್ತದಿಂದ ನಿಮ್ಮ ಪಾಪಗಳನ್ನು ತೊಳೆಯುತ್ತಾನೆ. Make you a new creature. ನೂತನ ಸೃಷ್ಟಿಯಾಗಿ ಮಾರ್ಪಾಡು ಮಾಡ್ತಾನೆ. New son. ನೂತನ ಮಗ. New daughter. ನೂತನ ಮಗಳು. Then whatever you ask in the name of Jesus, he will do it for you. ಆಗ ಯೇಸು ನಾಮದಲ್ಲಿ ನೀವೇನೇ ಬೇಡಿಕೊಂಡ್ರು ಆತನು ನಿಮಗೆ ಅದನ್ನು ಅನುಗ್ರಹಿಸುತ್ತಾನೆ. The Lord loves us. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. Finally, ಕಡೆಯದಾಗಿ when he comes home, ಆತನು ಮನೆಗೆ ಬರುವಾಗ he will heal all our sicknesses. ಆತನು ನಮ್ಮ ಎಲ್ಲಾ ರೋಗಗಳನ್ನು ಗುಣಪಡಿಸುತ್ತಾನೆ. The Bible says, ಸತ್ಯವೇದ ಹೇಳುತ್ತದೆ, in Matthew 8:17, ಮತ್ತಾಯ 8:17ರಲ್ಲಿ, Jesus took all our weaknesses ಆತನು ನಮ್ಮ ಎಲ್ಲ ಬಲಹೀನತೆಯನ್ನು ತಾನೇ and he ಹೊತ್ತುಕೊಂಡನು. carried all our sicknesses. ನಮ್ಮ ಎಲ್ಲಾ ವ್ಯಾಧಿಗಳನ್ನು ತಾನೇ ಹೊತ್ತುಕೊಂಡನು. And he says in Exodus 23:25, ವಿಮೋಚನ ಕಾಂಡ 23:25ರಲ್ಲಿ ಆತನು ಹೇಳುತ್ತಾನೆ, I will bless your bread and water. ನಾನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುತ್ತೇನೆ. I will take sickness away from you. ವ್ಯಾಧಿಗಳನ್ನು ನಿಮ್ಮಿಂದ ದೂರ ಮಾಡುತ್ತೇನೆ. In Matthew 9:2-6, ಮತ್ತಾಯ 9:2-6ರಲ್ಲಿ, there was a man who was paralyzed. ಒಬ್ಬ ವ್ಯಕ್ತಿ ಪಾರ್ಶ್ವವಾಯು ರೋಗದಿಂದ He was ಬಳಲುತ್ತಿದ್ದ. carried to Jesus. ಯೇಸುವಿನ ಬಳಿ ಆತನನ್ನು ಕೊಂಡೊಯ್ದರು. He could not walk. ಆತನಿಗೆ ನಡೀಲಿಕ್ಕೆ Maybe his hands were not working. ಆತನ ಕೈ ಕೆಲಸ Maybe ಮಾಡುತ್ತಿರಲಿಲ್ಲ. he could not talk. ಆತನು ಮಾತನಾಡಲು ಆಗುತ್ತಿರಲಿಲ್ಲ. Jesus was moved with compassion. ಯೇಸು ಅವನ ವಿಷಯದಲ್ಲಿ ಕನಿಕರ He said, ತೋರಿಸಿದನು. son, ಮಗನೇ, your sins are forgiven. ನಿನ್ನ ಪಾಪಗಳು Your ಕ್ಷಮಿಸಲ್ಪಟ್ಟಿವೆ. sins are forgiven. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. And then he said, ಮತ್ತು ಆತನು ಹೇಳಿದ, get up, ಎದ್ದೇಳು, take your bed, ನಿನ್ನ ಹಾಸಿಗೆ go ತೆಗೆದು home, ಮತ್ತು ಮನೆಗೆ ಹೋಗು. go home, ಮನೆಗೆ ಹೋಗು. go home, ಮನೆಗೆ ಹೋಗು. go and live in your family, ನಿನ್ನ ಕುಟುಂಬದಲ್ಲಿ ಹೋಗಿ ವಾಸಿಸು. totally free of sickness. ಪಾಪದಿಂದ ರೋಗದಿಂದ ಬಿಡುಗಡೆ. And the man was healed.
ಆ ವ್ಯಕ್ತಿ ಗುಣ ಹೊಂದಿದ್ದಾನೆ. The same Jesus is here tonight. ಅದೇ ಯೇಸು ಈ ರಾತ್ರಿಯಲ್ಲಿದ್ದಾನೆ. He will heal you also. ಆತ ನಿಮ್ಮನ್ನು ಗುಣಪಡಿಸ್ತಾನೆ. He will heal you also. ಆತ ನಿಮ್ಮನ್ನು ಗುಣಪಡಿಸ್ತಾನೆ. His power is right now here to heal. ಆತನ ಬಲ ಇಲ್ಲಿದೆ ನಿಮ್ಮನ್ನು ಗುಣಪಡಿಸಲಿಕ್ಕೆ. Because Jesus took all your weakness, ಯೇಸು ಎಲ್ಲ ಬಲಹೀನತೆಯನ್ನು ತೆಗೆದುಕೊಂಡು all your sickness ನಿಮ್ಮ ಎಲ್ಲ ವ್ಯಾಧಿಗಳನ್ನು ತೆಗೆದಿದ್ದಾನೆ on the cross and was wounded for it. ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಗಾಯಪಟ್ಟನು. And the Bible says in Isaiah 53 and verse 5, ಯೆಶಾಯ 53:5 ಸತ್ಯವೇದ ಹೇಳುತ್ತದೆ, by his stripes we are healed. ಆತನ ಬಾಸುಂಡಗಳಿಂದ ನಮಗೆ Tonight ಗುಣವಾಯಿತು. Jesus will heal you. ಈ ರಾತ್ರಿ ನಿಮ್ಮನ್ನು ಗುಣಪಡಿಸ್ತಾನೆ. As you open your heart to him, ನಿಮ್ಮ ಹೃದಯವನ್ನು ಯೇಸುವಿಗೆ ನೀವು ತೆರೆಯುವಾಗ he will gladly heal you. ಆತನ ಸಂತೋಷದಿಂದ ಗುಣಪಡಿಸ್ತಾನೆ. He'll gladly heal you. ಸಂತೋಷದಿಂದ ಗುಣಪಡಿಸ್ತಾನೆ. Let not your heart be troubled. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. In the year 1985, 1985 my father's kidneys failed. ನನ್ನ ತಂದೆಯ ಕಿಡ್ನಿಗಳು ಸೋತು ಹೋದವು. Both the kidneys stopped working. 2 ಕಿಡ್ನಿಗಳು ಕೆಲಸ ಮಾಡೋದು ನಿಲ್ಲಿಸಿದವು. The creatinine went very high. ಕ್ರಿಯಾಟಿನಿನ್ ಬಹಳ ಉನ್ನತ ಶಿಖರಕ್ಕೇರಿತು. The doctor said we have to do dialysis. ವೈದ್ಯರು ಹೇಳಿದ್ರು ಡಯಾಲಿಸಿಸ್ ಮಾಡಬೇಕೆಂಬುದಾಗಿ. 3 days a week he had to go through dialysis. ವಾರಕ್ಕೆ 3 ಆವರ್ತಿ ಡಯಾಲಿಸಿಸ್ ಮಾಡಿಸಬೇಕಾಗಿತ್ತು. And death was stark looking at him. ಮರಣವು ಅಂಧಕಾರದೋಪಾದಿಯಲ್ಲಿ ಇವರನ್ನು ನುಂಗಲಿಕ್ಕೆ ಪ್ರಯತ್ನ ಪಡುತ್ತಿತ್ತು. And those days there were no transplants. ಆ ದಿವಸ ಟ್ರಾನ್ಸ್ಪ್ಲಾಂಟೇಶನ್ ಇರಲಿಲ್ಲ. The doctor said you will get infected. ನಿಮಗೆ ಸೋಂಕು ಬರುತ್ತದೆ ಅಂದ್ರು ವೈದ್ಯರು. You may die. ನೀವು ಸಾಯಬಹುದು. The levels are becoming worse and worse. ಈ ಲೆವೆಲ್ಗಳು ಬಹಳ ಕ್ಷೀಣ ಸ್ಥಿತಿ We ತಲುಪುತ್ತವೆ. cried, why Lord? ನಾವು ಕೇಳಿದ್ವು, ಯಾಕೆ ಕರ್ತನೆ, Why Lord? ಯಾಕೆ My ಕರ್ತನೆ. father was only 50 years old. ನನ್ನ ತಂದೆಗಾಗ ಕೇವಲ 50 ವರ್ಷ ವಯಸ್ಸು. And we were looking into the future. It was all dark at that time. ಭವಿಷ್ಯ ನೋಡುವಾಗ ಎಲ್ಲವೂ ಸಹ ಅಂಧಕಾರವಾಗಿತ್ತು. ಆಗ ನಮಗೆ 6 months we were in tears. 6 ತಿಂಗಳು ಕಣ್ಣೀರಿನಲ್ಲಿದ್ದೆವು. And the birthday of my father came. ನನ್ನ ತಂದೆಯ ಜನ್ಮ ದಿವಸ ಬಂತು. On the 1st of July, 1ನೇ ತಾರೀಕು ಜುಲೈ. my father was so weak. ನನ್ನ ತಂದೆ ಬಹಳ ಬಲಹೀನರಾಗಿದ್ದರು. I was kneeling by his side. ನಾನು ಅವ್ರ ಪಕ್ಕದಲ್ಲಿ ಮೊಣಕಾಲು ಊರಿದ್ದೆ. My mother was kneeling on the other side. ನನ್ನ ತಾಯಿ ಆ ಕಡೆ ಮೊಣಕಾಲು ಊರಿದ್ರು. And we cried, ನಾವು ಅಳುತ್ತಿದ್ದೆವು. on this birthday of my father, ನನ್ನ ತಂದೆ ಈ ಜನ್ಮ ದಿವಸದಂದು Lord have mercy. ಕರ್ತನೇ ಕರುಣೆ ತೋರು. I want my daddy. ನನ್ನ ತಂದೆ ನನಗೆ ಬೇಕು. I want my daddy. ನನ್ನ ತಂದೆ ನನಗೆ ಬೇಕು. I don't want daddy to die. ನನ್ನ ತಂದೆ ಸಾಯುವುದು ನನಗೆ ಬೇಡ. We cried and cried. ನಾವು ಬಹಳವಾಗಿ ಅತ್ತೆವು. Thank God for the Holy Spirit. ಪರಿಶುದ್ಧಾತ್ಮನಿಗೋಸ್ಕರ ದೇವರಿಗೆ The ಸ್ತೋತ್ರ. Lord is living with us. ಕರ್ತನು ನಮ್ಮಲ್ಲಿ In ವಾಸಿಸುತ್ತಿದ್ದಾನೆ. the midst of your sickness, ನಿಮ್ಮ ವ್ಯಾಧಿಗಳ ಮಧ್ಯೆ God has not forgotten you. ದೇವರು ನಿಮ್ಮನ್ನ ಮರೆತಿಲ್ಲ. Many times God allows us to go through sickness and other problems for a reason. ಅನೇಕ ಸಾರಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ದೇವರು ಕಾಯಿಲೆಗಳನ್ನು ನಮ್ಮಲ್ಲಿ ಅನುಮತಿಸುತ್ತಾನೆ. It is then we cry more to Jesus. ಆಗಲೇ ಯೇಸುವನ್ನು ನಾವು ಬಹಳವಾಗಿ ಮೊರೆ ಇಡುತ್ತೇವೆ. Or it is then we set right our way. ಅಥವಾ ಆಗಲೇ ನಮ್ಮ ಮಾರ್ಗಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. Or sometimes if God wants to use us as servants of God, He makes us go through that agony to understand the others, the agony of the other people. ಕೆಲವೊಮ್ಮೆ ದೇವಸೇವಕರ ಅಂತ ನಮ್ಮನ್ನು ಉಪಯೋಗಿಸುವಾಗ ಬೇರೆಯವರ ಕಷ್ಟಗಳನ್ನು ಅರಿತುಕೊಂಡು ಅವರಿಗೋಸ್ಕರ ಪ್ರಾರ್ಥಿಸಲಿಕ್ಕಾಗುವಂತೆ ನಮಗೆ ಕಷ್ಟ ವೇದನೆಗಳನ್ನು ಆತನು ಕೊಡುತ್ತಾನೆ. Then only when the sick people come to us, when the poor people come to us, we will understand their agony because we have been there already. ಆಗಲೇ ರೋಗಿಗಳು ಮತ್ತು ಬಡವರು ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗೆ ಬರುವಾಗ ಅವರ ವೇದನೆ, ರೋಗ, ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುತ್ತದೆ. So when you go through sickness, ನೀವು ಇಂಥ ವ್ಯಾಧಿಯಲ್ಲಿ ಹಾದು ಹೋಗುವಾಗ, when you go through agony, ಈ ವೇದನೆ ಹೋಗುವಾಗ, when you go through loneliness, ಈ ಒಂಟಿತನದಲ್ಲಿ ಹೋಗುವಾಗ, when you go through financial tribulation, ಹಣಕಾಸಿನ ಸಮಸ್ಯೆಯಲ್ಲಿ ಹಾದು ಹೋಗುವಾಗ, when you go through the betrayal of the people, ಜನರಿಂದ ತಿರಸ್ಕರಿಸಲ್ಪಡುವಂತ ಸ್ಥಿತಿಯಲ್ಲಿ ಹಾದು ಹೋಗುವಾಗ, don't say God has forgotten me. ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾನೆ ಎಂದು ಹೇಳಬೇಡಿ. Don't say God doesn't care. ದೇವರು ನನ್ನನ್ನು ಕುರಿತು ಚಿಂತಿಸುವುದಿಲ್ಲ ಎಂದು ಹೇಳಬೇಡಿ. He is still with you. ಆತನು ಆಗಲೂ ನಿಮ್ಮ ಜೊತೆ He is ಇರ್ತಾನೆ. still with you. ಈಗಲೂ ಜೊತೆಲಿರ್ತಾನೆ. As your father, ನಿಮ್ಮ ತಂದೆಯಾಗಿ He will heal you. ಆತ ನಿಮ್ಮನ್ನು ಗುಣಪಡಿಸ್ತಾನೆ. Keep on crying to Him. ಆತನನ್ನು ಮೊರೆ ಇಡುತ್ತಲೇ ಇರ್ರಿ. When the purpose for your suffering is completed, ನಿಮ್ಮ ವೇದನೆ ಉದ್ದೇಶ ಪೂರ್ತಿಯಾದ ನಂತರ, when God turns you into gold, ದೇವರು ನಿಮ್ಮನ್ನು ಚಿನ್ನವಾಗಿ ಮಾರ್ಪಾಡು ಮಾಡಿದ ನಂತರ, when God turns your soul into gold and connects you with Him, ನಿಮ್ಮ ಆತ್ಮವನ್ನು ಬಂಗಾರವನ್ನಾಗಿ ಚಕ್ಕವನ್ನಾಗಿ ಮಾಡಿ ಆತನ ಕಡೆ ತಿರುಗಿಸಿಕೊಳ್ಳುವಾಗ, then He will raise you up. ಆಗ ಆತ ನಿಮ್ಮನ್ನು ಉನ್ನತಿ ಕೊಂಡೊಯ್ತಾನೆ. Tonight He will raise you up. ಈ ರಾತ್ರಿ ನಿಮ್ಮನ್ನು ಉನ್ನತಿ ಕೊಂಡೊಯ್ತಾನೆ. Tonight He will heal you. ಈ ರಾತ್ರಿ ನಿಮ್ಮನ್ನು ಗುಣಪಡಿಸ್ತಾನೆ. Because Jesus
has borne all our sicknesses in his body. ಯಾಕಂದರೆ ಯೇಸು ಕ್ರಿಸ್ತು ನಮ್ಮ ಎಲ್ಲಾ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. Now you can cry. ಈಗ ನೀವು ಮೊರೆ ಇಡಬಹುದು. As Jesus appeared, ಯೇಸು ಪ್ರತ್ಯಕ್ಷನಾಗುವಾಗ, as we cried to Jesus, ನಾವು ದೇವರಲ್ಲಿ ಮೊರೆ ಇಡುವಾಗ Jesus appeared. ಯೇಸು ಪ್ರತ್ಯಕ್ಷನಾಗ್ತಾನೆ. And on his birthday, ಮತ್ತು ಆತನ ಜನ್ಮದಿವಸದಂದು the Lord said, surely I will raise you up, Dinakaran. ಖಂಡಿತವಾಗಿ ದಿನಕರನ್ ನಾನು ನಿನ್ನ ಉನ್ನತಿ ಕೊಂಡೊಯ್ಯುತ್ತೇನೆ ಎಂಬುದಾಗಿ ದೇವರು ಹೇಳಿದನು. Now you will build my university. ಈಗ ನನ್ನ ವಿಶ್ವವಿದ್ಯಾಲಯ ನೀನು ಕಟ್ಟುವಿ. Millions of children will be blessed. ಲಕ್ಷಾಂತರ ಜನರು ಆಶೀರ್ವಾದ ಹೊಂದುವರು. Now my healing power will flow through you. ಈಗ ನನ್ನ ಸ್ವಸ್ಥತಾ ಶಕ್ತಿ ನಿನ್ನಲ್ಲಿ ಹರಿದು ಬರುತ್ತದೆ. When you pray with compassion, ಕನಿಕರದಿಂದ ನೀವು ಪ್ರಾರ್ಥಿಸುವಾಗ, crying for the people, ಜನರಿಗೋಸ್ಕರ ಮೊರೆ ಇಡುವಾಗ, I will do miracles. ನಾನು ಅದ್ಭುತಗಳನ್ನು ಮಾಡುತ್ತೇನೆ. God has done it. ದೇವರು ಅದನ್ನು ಮಾಡಿದನು. Not only my father, ನನ್ನ ತಂದೆಗೆ ಮಾತ್ರ ಅಲ್ಲ, God blessed me, ದೇವರು ನನ್ನನ್ನು my ಆಶೀರ್ವದಿಸಿದನು. wife, ನನ್ನ ಹೆಂಡತಿಯನ್ನ, my mother, ನನ್ನ ತಾಯಿಯನ್ನ, and our children also. ಮತ್ತು ನಮ್ಮ ಮಕ್ಕಳನ್ನು ಸಹ. God healed my daddy ದೇವರು ನನ್ನ ತಂದೆಯನ್ನು ಗುಣಪಡಿಸಿದನು. and raised us as a family to serve him. ಕುಟುಂಬವಾಗಿ ಆತನ ಸೇವೆ ಮಾಡಲಿಕ್ಕೆ ನಮ್ಮನ್ನು ಎಬ್ಬಿಸಿದನು. God will heal you also. ದೇವರು ನಿಮ್ಮನ್ನು ಗುಣಪಡಿಸುತ್ತಾನೆ. Jesus is your father. ಯೇಸು ನಿಮ್ಮ ತಂದೆಯಾಗಿದ್ದಾನೆ. Shall we close our eyes ನಮ್ಮ ಕಣ್ಣುಗಳನ್ನು ಮುಚ್ಚೋಣವೇ? and look up to Jesus right now? ಯೇಸುವನ್ನು ಈಗಲೇ ದೃಷ್ಟಿಸಿ ನೋಡೋಣ. His mighty power is here. ಆತನ ಅದ್ಭುತವಾದ ಶಕ್ತಿ His ಇಲ್ಲಿದೆ. mighty power to heal is here. ಗುಣಪಡಿಸುವಂತ ಅದ್ಭುತ ಶಕ್ತಿ Mighty ಇಲ್ಲಿದೆ. power to deliver us from all the darkness of sin is here. ಪಾಪದ ಎಲ್ಲಾ ಅಂಧಕಾರದಿಂದ ಬಿಡುಗಡೆ ಮಾಡುವಂತ ಶಕ್ತಿ ಈಗ ನಮ್ಮ ಮಧ್ಯದಲ್ಲಿದೆ. Shall we turn to Jesus? ಯೇಸುವಿನ ಕಡೆ Shall ತಿರುಗಿಸೋಣ. we all stand to our feet? ನಾವೆಲ್ಲರೂ ಎದ್ದು ನಿಲ್ಲೋಣವೇ? Jesus is walking amongst us. ಯೇಸು ನಮ್ಮ ಮಧ್ಯದಲ್ಲಿ ನಡೆಯುತ್ತಿದ್ದಾನೆ. His power is coming upon us. ಆತನ ಬಲ ನಮ್ಮ ಮೇಲೆ ಬರುತ್ತಿದೆ. The Holy Spirit is coming right now. ಪರಿಶುದ್ಧಾತ್ಮನು ಈಗಲೇ ನಮ್ಮ ಮೇಲೆ I ಬರುತ್ತಿದ್ದಾನೆ. see the name of a person called Bridju. ಬ್ರಿಜ್ಜು ಎಂಬ ವ್ಯಕ್ತಿಯ ಹೆಸರನ್ನು ಕಾಣುತ್ತಿದ್ದೇನೆ. Bridju. ಬ್ರಿಜ್ಜು. God's power is coming upon your tumor that is in your head. ದೇವರ ಶಕ್ತಿ ನಿಮ್ಮ ತಲೆ ಮೇಲಿರುವಂತ ಗಡ್ಡೆಯ ಮೇಲೆ ಬರುತ್ತಿದೆ. You are crying, why Lord? ನೀವು ಹೇಳ್ತಿದ್ದೀರಿ, ಯಾಕೆ ದೇವರೇ? I have helped so many people. ನಾನು ಅನೇಕರಿಗೆ ಸಹಾಯ ಮಾಡಿದ್ದೇನಲ್ಲ. Yes, you have been hungry and you have discarded food for the sake of helping other people many times. ಅನೇಕ ಸಾರಿ ಬೇರೆಯವರಿಗೆ ಸಹಾಯ ಮಾಡೋದಕ್ಕೋಸ್ಕರ ನೀವೇ ಉಪವಾಸದಲ್ಲಿ ಇದ್ದಂತ ಪರಿಸ್ಥಿತಿಗಳುಂಟು. But you are crying, why Lord? ನೀವು ಅಳುತ್ತಿದ್ದೀರಿ, ಯಾಕೆ ದೇವರೇ ಎಂಬುದಾಗಿ. Jesus is moved with compassion. ಯೇಸು ನಿಮ್ಮ ವಿಷಯದಲ್ಲಿ ಕನಿಕರ ತೋರಿಸುತ್ತಿದ್ದಾನೆ. He's healing you right now. ಆತ ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. God will also make you to be a lawyer to intercede for other people. ಬೇರೆ ಜನರಿಗೆ ನೀವು ಮಧ್ಯಸ್ಥಿಕೆ ವಹಿಸಲು ವಕೀಲರನ್ನಾಗಿ ನಿಮ್ಮನ್ನು ಮಾರ್ಪಾಡು The hand ಮಾಡ್ತಾನೆ. of God is coming to lift you up and heal you. ದೇವರ ಹಸ್ತ ನಿಮ್ಮನ್ನ ಗುಣಪಡಿಸಿ ಉನ್ನತಿಗೆ ಕೊಂಡೊಯ್ಯಲಿಕ್ಕಿದೆ ಪ್ರಿಯರೇ. Glory of God is coming. ದೇವರ ಮಹಿಮೆ ಬರುತ್ತಿದೆ. Gloria. ಗ್ಲೋರಿಯಾ. God touched you right now. ದೇವರು ನಿಮ್ಮನ್ನು ಮುಟ್ಟಿದ್ದಾನೆ. You have terrible problem in your stomach. ನಿಮ್ಮ ಹೊಟ್ಟೆಯಲ್ಲಿ ಭಯಂಕರ ಸಮಸ್ಯೆ God ಇದೆ. heals your digestive systems. ದೇವರು ನಿಮ್ಮ ಜೀರ್ಣ ಶಕ್ತಿಯನ್ನು ಗುಣಪಡಿಸುತ್ತಿದ್ದಾನೆ. You are also a prayer warrior. ನೀವು ಸಹ ಪ್ರಾರ್ಥನಾ ವೀರರಾಗಿದ್ದೀರಿ. God is healing you. ದೇವರು ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. You will pray and bring God's blessings on millions of people. ನೀವು ಪ್ರಾರ್ಥನೆ ಮಾಡಿ ಲಕ್ಷಾಂತರ ಜನರಿಗೆ ದೇವರ ಶಕ್ತಿಯನ್ನು ಕೊಂಡು ತರುವಿರಿ. Glorify Jesus. ಯೇಸುವನ್ನು ಮಹಿಮೆ ಪಡಿಸಿರಿ. Tonight, ಈ ರಾತ್ರಿ cry out. ಮೊರೆಯಿಡಿರಿ, Cry out. ಮೊರೆಯಿಡಿರಿ. Jesus is here. ಯೇಸು ಇಲ್ಲಿದ್ದಾನೆ. He is by your side. ಆತ ನಿಮ್ಮ ಪಕ್ಕದಲ್ಲಿದ್ದಾನೆ. Open your heart. ಹೃದಯ ತೆರೀರಿ. Tell him, ಆತನಿಗೆ ಹೇಳಿರಿ, forgive my sin, Lord. ನನ್ನ ಪಾಪಗಳನ್ನು ಕ್ಷಮಿಸು ಕರ್ತನೆ, Cleanse me. ನನ್ನ ಶುದ್ಧೀಕರಿಸು. Come into my heart. ನನ್ನ ಹೃದಯದೊಳಕ್ಕೆ ಬಾ. Come into my heart. ನನ್ನ ಹೃದಯದೊಳಕ್ಕೆ ಬಾ. Come into my heart. ನನ್ನ ಹೃದಯದೊಳಕ್ಕೆ ಬಾ. Now the Lord is cleansing everyone's soul. ಈಗ ಕರ್ತನು ಪ್ರತಿಯೊಂದು ಆತ್ಮವನ್ನು ಶುದ್ಧೀಕರಿಸುತ್ತಿದ್ದಾನೆ. He's cleansing everyone's soul. ಪ್ರತಿಯೊಂದು ಆತ್ಮವನ್ನು ಶುದ್ಧೀಕರಿಸುತ್ತಿದ್ದಾನೆ. Mighty cleansing is happening right now. ಅದ್ಭುತವಾದ ಶುದ್ಧೀಕರಣ ಆಗುತ್ತಿದೆ. Throw away your bad habits, ನಿಮ್ಮ ಕೆಟ್ಟ ಅಭ್ಯಾಸವನ್ನು ಬಿಸಾಡಿ. your cigarettes, ನಿಮ್ಮ ಸಿಗರೇಟ್ಗಳು, your alcohol, ನಿಮ್ಮ ಮದ್ಯಪಾನ, your drugs, ನಿಮ್ಮ ಮಾದಕ ದ್ರವ್ಯ, and the wrong things that you have been surfing in your net online. ಆನ್ಲೈನ್ನಲ್ಲಿ ನೀವು ಸರ್ಫ್ ಮಾಡ್ಕೊಂತ ಎಲ್ಲ ಅಶ್ಲೀಲವಾದಂಥ ದೃಶ್ಯಗಳು. Turn away from your wickedness. ನಿಮ್ಮ ದುಷ್ಟತನದಿಂದ ನೀವು ಹೊರಬನ್ನಿರಿ. Turn away from your sinful thoughts.
ಪಾಪದ ಎಲ್ಲಾ ದುಷ್ಟಾಲೋಚನೆಯಿಂದ ಹೊರಬನ್ನಿ. Turn away from your anger against those in the family. ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಮೇಲೆ ನೀವು ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡಿ. Turn away from your anger against other people. ಬೇರೆಯವರ ಮೇಲೆ ಕೋಪ ಮಾಡಿಕೊಳ್ಳುವುದನ್ನು ಸಹ ನೀವು ಬಿಟ್ಟು ಬಿಡಿರಿ. Turn to Jesus. ಯೇಸುವಿನ ಕಡೆ ತಿರುಗಿರಿ. Turn away from the wrong things you have done relating to money. ಹಣದ ವಿಷಯದಲ್ಲಿ ಮಾಡಿದಂತೆ ಎಲ್ಲಾ ತಪ್ಪಾದ ಕಾರ್ಯಗಳಿಂದ ನೀವು ಬಿಡುಗಡೆ ಹೊಂದಿರಿ. Whatever it is. ಏನೇ ಇರಲಿ. Now Jesus will clean us up. ಈಗ ಯೇಸು ನಮ್ಮನ್ನು ಶುದ್ಧೀಕರಿಸುತ್ತಾನೆ. Make us the child of Jesus. ದೇವರ ಮಗುವಾಗಿ ಮಾರ್ಪಾಡು ಮಾಡ್ತಾನೆ. Right now. ಈಗಲೇ Open your heart. ಹೃದಯ ತೆರೀರಿ. And cry. ಮೊರೆ ಇಡಿರಿ. Everybody cry. ಎಲ್ಲರೂ ಮೊರೆ ಇಡಿರಿ. Tell him, wash me with your blood, Lord. ನಿನ್ನ ರಕ್ತ ನಾನು ತೊಳೆ ಕರ್ತನೆ ಎಂಬ ಹೇಳಿ. Tell him, wash me with your blood. ನಿನ್ನ ರಕ್ತದಿಂದ ನಾನು ತೊಳೆ ಕರ್ತನೆ. Jesus, cleanse me. ಯೇಸುವೇ ನನ್ನನ್ನು ಶುದ್ಧೀಕರಿಸು. Cleanse my husband. ನನ್ನ ಗಂಡನ ಶುದ್ಧೀಕರಿಸು. Cleanse my wife. ನನ್ನ ಹೆಂಡತಿಯನ್ನು ಶುದ್ಧೀಕರಿಸು. Cleanse my children. ನನ್ನ ಮಕ್ಕಳನ್ನು ಶುದ್ಧೀಕರಿಸು. Cleanse my parents. ನನ್ನ ತಂದೆ ತಾಯಿನ ಶುದ್ಧೀಕರಿಸು. God is answering your prayer right now. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಿದ್ದಾನೆ. Shall we pray? ನಾವು ಪ್ರಾರ್ಥಿಸೋಣವೇ? Lord Jesus, ಕರ್ತನಾದ ಯೇಸುವೇ, wash every one of us with your blood. ನಮ್ಮೆಲ್ಲರನ್ನ ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. All are sinners. ನಾವೆಲ್ಲರೂ ಪಾಪಿಗಳು. Wash everyone with your blood. ಪ್ರತಿಯೊಬ್ಬರನ್ನ ನಿನ್ನ ರಕ್ತದಿಂದ ತೊಳೆ. Let every sin, ಎಲ್ಲಾ ಪಾಪಗಳು, sinful nature, ಪಾಪದ ಸ್ವಭಾವಗಳು, sinful action that we have committed, ನಾವು ಮಾಡಿದಂತ ಪಾಪದ ಕೃತ್ಯಗಳು be removed in Jesus' name. ಯೇಸು ನಾಮದಲ್ಲಿ ತೆಗೆದು ಹಾಕಲ್ಪಡಲಿ. Let every guilt come out of everybody in the name of Jesus. ಯೇಸು ನಾಮದಲ್ಲಿ ಎಲ್ಲರ ಹೃದಯದಲ್ಲಿರುವಂತ ಅಪರಾಧಗಳು ಹೊರಬರಲಿ ಕರ್ತನೇ. Let every fear caused by sin leave every heart. ಪಾಪದ ನಿಮಿತ್ತವಾಗಿ ಬಂದಂತ ಎಲ್ಲಾ ಭಯ ಹೊರಗೆ ಬರಲಿ ಯೇಸು ನಾಮದಲ್ಲಿ. Jesus, ಯೇಸುವೇ, wash everybody with your blood. ಪ್ರತಿಯೊಬ್ಬರನ್ನ ನಿನ್ನ ರಕ್ತದಿಂದ ತೊಳೆ ಸ್ವಾಮಿ. Embrace everybody, Lord. ಪ್ರತಿಯೊಬ್ಬರನ್ನ ಅಪ್ಪಿಕೋ. Kiss everybody, Lord. ಪ್ರತಿಯೊಬ್ಬರಿಗೆ ಮುದ್ದಿಡು. And now make everybody a new creature. ಎಲ್ಲರನ್ನ ನೂತನ ಸೃಷ್ಟಿಯಾಗಿ ಮಾರ್ಪಾಡು ಮಾಡು. Come on, say thank you, Jesus. ವಂದನೆ ಯೇಸುವೇ. Thank you, Jesus. ವಂದನೆ ಯೇಸುವೇ. Give everybody a new spirit. ಎಲ್ಲರಿಗೂ ನೂತನ ಆತ್ಮವನ್ನು ಕೊಡು. The spirit of Jesus. ಯೇಸುವಿನ ಆತ್ಮ. New mind. ನೂತನ ಮನಸ್ಸು. The mind of Christ. ಕ್ರಿಸ್ತನಂತಹ ಮನಸ್ಸು. A new body as the temple of the Holy Spirit. ನೂತನ ದೇಹ, ಯೇಸು ಕ್ರಿಸ್ತನ ಆಲಯವಾಗುವಂತಹ ದೇಹ. Let everybody become the temple of the Holy Spirit in Jesus' name. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರ ದೇಹವು ಪರಿಶುದ್ಧಾತ್ಮನ ಆಲಯವಾಗಿ ಮಾರ್ಪಾಡೊಂದಲಿ. Thank you, Lord, for doing that. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ ಕರ್ತನೇ. Thank you, Lord, for doing that. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Thank you, Lord, for cleansing everybody. ಪ್ರತಿಯೊಬ್ಬರನ್ನ ಶುದ್ಧೀಕರಿಸೋದಕ್ಕೋಸ್ಕರ ವಂದನೆ ಕರ್ತನೆ. Give them a new life full of love for Jesus. ಯೇಸುವಿನ ಮೇಲೆ ಪ್ರೀತಿ ಇಟ್ಟುವಂತ ನೂತನ ಹೃದಯವನ್ನು ಅವರು ಕೊಡು ಸ್ವಾಮಿ. We give you the glory, my Father. ನನ್ನ ತಂದೆಯೇ, Lord Jesus, ಕರ್ತನಾದ ಯೇಸುವೇ, please lay your hands on everyone, Lord. ದಯಮಾಡಿ ನನ್ನ ಹಸ್ತವನ್ನು ಪ್ರತಿಯೊಬ್ಬರ ಮೇಲೆ ಇಡಪ್ಪ. You have suffered for every. ಪ್ರತಿಯೊಬ್ಬರಿಗೋಸ್ಕರ ನಿನ್ನ ಕಷ್ಟವನ್ನು ಅನುಭವಿಸಿದ್ದಿ. Father, your hands have the nail-pierced wounds. ತಂದೆ, ನಿನ್ನ ಹಸ್ತ ಮೊಳೆಯಿಂದ ಜಜ್ಜಲ್ಪಟ್ಟಂತಹ ಹಸ್ತವಾಗಿದೆ. Lay your hands on everyone's body who have laid their hands on their chest. ಯಾರ್ಯಾರು ತಮ್ಮ ಎದೆ ಮೇಲೆ ಕೈ ನೆಟ್ಟುಕೊಂಡಿದ್ದಾರೋ ಆ ಕೈಗಳ ಮೇಲೆ ನಿನ್ನ ಹಸ್ತವನ್ನು ಇಡು ಸ್ವಾಮಿ. Touch them ಅವರನ್ನು ಮುಟ್ಟು ಕರ್ತನೆ. and heal them, Lord. ಅವರನ್ನು ಗುಣಪಡಿಸು ಸ್ವಾಮಿ. From head to foot. ಅಂಗಾಲದ ನಡು ನಿತ್ಯ ತನಕ Father, let them be healed. ತಂದೆಯೇ, ಅವರು ಸ್ವಸ್ಥತೆ ಕಾಣಲಿ. Let them be healed. ಅವರು ಗುಣಮುಖವಾಗಲಿ. Give them new organs. ನೂತನ ಅಂಗಾಂಗಗಳನ್ನು ಕೊಡು. New organs. ನೂತನ ಅಂಗಾಂಗ. Let the old organs become new in the name of Jesus. ಯೇಸು ನಾಮದಲ್ಲಿ ಹಳೆಯ ಅಂಗಾಂಗಗಳೆಲ್ಲೂ ಸಹ ನೂತನಗೊಳ್ಳಲಿ. Let every sickness, ಎಲ್ಲಾ ವ್ಯಾಧಿಗಳು, every weakness, ಎಲ್ಲಾ ಬಲಹೀನತೆಗಳು, every deformity, ಎಲ್ಲಾ ನ್ಯೂನ್ಯತೆಗಳು leave their organs right now in Jesus' name. ಅವರ ಅಂಗಾಂಗಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಕರ್ತನೆ. Thank you, Lord, for doing ಇದನ್ನು that. ಮಾಡುತ್ತಿರುವುದಕ್ಕೋಸ್ಕರ ವಂದನೆ. Thank you, Lord, for healing everybody. ಪ್ರತಿಯೊಬ್ಬರನ್ನು ಗುಣಪಡಿಸುತ್ತಿರುವುದಕ್ಕೋಸ್ಕರ ವಂದನೆ. Thank you for your wounds which are healing everyone right ನಿನ್ನ now. ಗಾಯಗಳು ಪ್ರತಿಯೊಬ್ಬರನ್ನು ಗುಣಪಡಿಸ್ತಾ ಇರುವುದಕ್ಕೋಸ್ಕರ ವಂದನೆ. And dear Lord, Holy Spirit, ಪ್ರಿಯ ಕರ್ತನಾದ ಪರಿಶುದ್ಧಾತ್ಮನೇ, please create brand new organs for everyone whose organs are not working. ಯಾರ್ಯಾರ ಅಂಗಾಂಗಗಳು ಕೆಲಸ ಮಾಡುತ್ತಲೋ ಅವರೆಲ್ಲರಿಗೂ ನೂತನ ಅಂಗಾಂಗಗಳನ್ನು ನೀನು ಒದಗಿಸಿಕೊಡು ಸ್ವಾಮಿ.
Now I command in Jesus' name. ಯೇಸು ನಾಮದಲ್ಲಿ ಈಗ ನಾನು ಅಪ್ಪಣೆ ಕೊಡುತ್ತಿದ್ದೇನೆ. Let everyone's organs become new. ಎಲ್ಲರ ಅಂಗಾಂಗಗಳು ನೂತನಗೊಳ್ಳಲಿ. Become new. ನೂತನಗೊಳ್ಳಲಿ. Become new. ನೂತನಗೊಳ್ಳಲಿ. Function normally. ಸ್ವಾಭಾವಿಕ ಕೆಲಸ ಮಾಡಿ. Your organs be healed. ಅಂಗಾಂಗಗಳೇ ಸ್ವಸ್ಥ ಹೊಂದಿರಿ. Be healed. ಸ್ವಸ್ಥತೆ ಹೊಂದಿರಿ. Every deformity be healed. ಎಲ್ಲಾ ನ್ಯೂನತೆ ಸ್ವಸ್ಥತೆ ಕಾಣಲಿ. Become normal. ಸಾಧಾರಣವಾಗಲಿ. Become normal. ಸಾಧಾರಣವಾಗಲಿ. Be healed. ಸ್ವಸ್ಥತೆ ಹೊಂದಿರಿ. In Jesus' name. ಯೇಸುವಿನ ನಾಮದಲ್ಲಿ. You deaf and dumb spirit, come out in Jesus' name. ಮೂಗ ಕಿವುಡ ಆತ್ಮಗಳು ಯೇಸು ನಾಮದಲ್ಲಿ ಹೊರಬನ್ನಿರಿ. Every wound be healed. ಎಲ್ಲಾ ಗಾಯಗಳು ಗುಣಮುಖವಾಗಲಿ. Every wound be healed. ಎಲ್ಲಾ ಗಾಯ ಗುಣಮುಖವಾಗಲಿ. Let God's healing power, ದೇವರ ಗುಣಪಡಿಸುವಂತ ಶಕ್ತಿ, recreating power, ಮತ್ತೆ ಪುನರುಜ್ಜೀವಿತಗೊಳಿಸುವಂತ ಶಕ್ತಿ flow into every organ. ಪ್ರತಿಯೊಂದು ಅಂಗಾಂಗದಲ್ಲಿ ಹೊರಬರಲಿ. Be healed. ಸ್ವಸ್ಥತೆ ಕಾಣಲಿ. In Jesus' name. ಯೇಸುವಿನ ನಾಮದಲ್ಲಿ. And now every pain, ಈಗ ಪ್ರತಿಯೊಂದು ನೋವುಗಳು from head to foot, ಅಂಗಾಲದ ನಡು ನಿತ್ಯ ತನಕ, let it leave everyone's body. ಪ್ರತಿಯೊಬ್ಬರ ದೇಹವನ್ನು ಅದು ಬಿಟ್ಟು ಹೋಗಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Every pain come out now. ಎಲ್ಲಾ ನೋವುಗಳು ಹೊರಬರಲಿ. Stop now. ಈಗಲೇ ನಿಂತು ಹೋಗಲಿ. Stop now. ನಿಂತು ಹೋಗಲಿ. Stop now. ನಿಂತು ಹೋಗಲಿ. In Jesus' name. ಯೇಸುವಿನ ನಾಮದಲ್ಲಿ. Every pain stop. ಎಲ್ಲಾ ನೋವುಗಳು ನಿಂತು ಹೋಗಲಿ. Stop. ನಿಂತು ಹೋಗಲಿ. Be healed. ಸ್ವಸ್ಥತೆ ಕಾಣಲಿ. In Jesus' name. ಯೇಸುವಿನ ನಾಮದಲ್ಲಿ. Every problem in the blood be healed. ರಕ್ತದಲ್ಲಿರುವಂತ ಎಲ್ಲಾ ಸಮಸ್ಯೆ ಗುಣಮುಖವಾಗಲಿ. You blood flow become normal from head to foot in Jesus' name. ರಕ್ತ ಹರಿಯುವಿಕೆ ಅಂಗಾಲದ ನಡು ನಿತ್ಯ ತನಕ ಸಂಪೂರ್ಣವಾಗಿ ರೀತಿಯಲ್ಲಿ ಗುಣ ಹೊಂದಲಿ. Every disease in the blood be healed. ರಕ್ತದಲ್ಲಿರುವಂತ ಎಲ್ಲಾ ಕಾಯಿಲೆ ಗುಣಮುಖವಾಗಲಿ. Every blood flow stop now in Jesus' name. ರಕ್ತಸ್ರಾವ ಎಲ್ಲವೂ ಯೇಸು ನಾಮದಲ್ಲಿ ಗುಣ ಹೊಂದಲಿ. Every blood discharge stop now in Jesus' name. ರಕ್ತಸ್ರಾವ ಈಗಲೇ ನಿಂತು ಹೋಗಲಿ ಯೇಸುವಿನ ನಾಮದಲ್ಲಿ. And let the blood flow normally within the body. ರಕ್ತ ಹರಿಯುವಿಕೆ ಸಾಧಾರಣ ಸ್ಥಿತಿಯಲ್ಲಿ ಇರಲಿ. In the name of Jesus I command this miracle now. ಯೇಸು ನಾಮದಲ್ಲಿ ಈ ಅದ್ಭುತವನ್ನ ನಾನು ಆಜ್ಞಾಪಿಸುತ್ತೇನೆ. Now let the bones be healed. ಈಗ ಎಲುಬುಗಳು ಗುಣಮುಖವಾಗಲಿ. You bones be healed. ಎಲುಬುಗಳು ಗುಣಮುಖವಾಗಲಿ. Be healed. ಗುಣಮುಖವಾಗಲಿ. Be set right in Jesus' name. ಯೇಸು ನಾಮದಲ್ಲಿ ಸರಿಯಾದ ಸ್ಥಿತಿಯನ್ನು ಕಾಣಲಿ. And every deficiency in the body be healed. ದೇಹದಲ್ಲಿರುವಂತ ಎಲ್ಲಾ ನ್ಯೂನತೆ ಸರಿ ಹೋಗಲಿ. Every allergy be healed. ಅಲರ್ಜಿಗಳು ಗುಣಮುಖವಾಗಲಿ. You allergies be healed in Jesus' name. ಅಲರ್ಜಿಗಳು ಯೇಸು ನಾಮದಲ್ಲಿ ಸ್ವಸ್ಥತೆ ಕಾಣಲಿ. Stop now. ಈಗ ನಿಂತು ಹೋಗಲಿ. Be healed. ಸ್ವಸ್ಥತೆ ಹೊಂದಲಿ. Be healed. ಸ್ವಸ್ಥತೆ ಹೊಂದಲಿ. Be healed. ಸ್ವಸ್ಥತೆ ಹೊಂದಲಿ. In Jesus' name. ಯೇಸುವಿನ ನಾಮದಲ್ಲಿ. And every demonic spirit which has brought sin and sickness into their bodies. ಪಾಪವನ್ನ ಮತ್ತು ಎಲ್ಲಾ ವಿಧವಂತ ರೋಗಗಳನ್ನು ತಂದಂತ ಎಲ್ಲ ದುರಾತ್ಮನ ಶಕ್ತಿಗಳು I command you to leave their bodies ಯೇಸು now. ನಾಮದಲ್ಲಿ ದೇಹವನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುವಂತ ಅಪ್ಪಣೆ ಕೊಡುತ್ತೇನೆ. Now leave their spirits ಅವರ now. ಆತ್ಮಗಳನ್ನು ಬಿಟ್ಟು ಹೋಗಲಿ. Leave their minds ಅವರ now. ಮನಸ್ಸುಗಳನ್ನು ಬಿಟ್ಟು ಹೋಗಲಿ. Leave their families ಅವರ now. ಕುಟುಂಬಗಳನ್ನು ಬಿಟ್ಟು ಹೋಗಲಿ. In Jesus' name. ಯೇಸುವಿನ ನಾಮದಲ್ಲಿ. Every witchcraft power we cast you out in Jesus' ಎಲ್ಲಾ name. ಮಾಟ ಮಂತ್ರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಹೊರಗೆ ಹೋಗುವಂತ ಅಪ್ಪಣೆ ಕೊಡುತ್ತೇವೆ. I rebuke the power of these evil powers and I cast them into hell fire in Jesus' name, releasing these God's people. ದುಷ್ಟ ಶಕ್ತಿಗಳ ಯೇಸು ಕ್ರಿಸ್ತನ ಮಕ್ಕಳನ್ನ ಬಾಧಿಸ್ತಾ ಇರುವಂತವ್ರು ಯೇಸು ನಾಮದಲ್ಲಿ ಎಲ್ಲೂ ಬಿಟ್ಟು ಹೋಗ್ಲಿಕ್ಕೆ ಆಗುವಂತ ಅಪ್ಪಣೆ ಕೊಡುತ್ತೇನೆ. Come on, praise the Lord. ದೇವರಿಗೆ ಸ್ತೋತ್ರ ಮಾಡಿರಿ. Miracles are happening. ಅದ್ಭುತಗಳು ಸಂಭವಿಸುತ್ತಿದೆ. God is delivering everybody. ದೇವರು ಪ್ರತಿಯೊಬ್ಬರನ್ನು ಬಿಡುಗಡೆ ಮಾಡುತ್ತಿದ್ದಾನೆ. Yes, Lord. ಹೌದು ಕರ್ತನೆ. Thank you, Jesus. ವಂದನೆ ಯೇಸುವೆ. Your love is filling every heart. ನಿನ್ನ ಪ್ರೀತಿ ಪ್ರತಿಯೊಂದು ಹೃದಯವನ್ನು ತುಂಬುತ್ತಿದೆ. Your love is filling everybody. ನಿನ್ನ ಪ್ರೀತಿ ಪ್ರತಿಯೊಬ್ಬರನ್ನ ತುಂಬುತ್ತಿದೆ. You're giving them new organs. ನೂತನ ಅಂಗಾಂಗವನ್ನು ಕೊಡುತ್ತಿದ್ದೆ. Even those who are unable to bear children, ಮಕ್ಕಳ ಆಗದೇ ಇರುವಂತ ವ್ಯಕ್ತಿಗಳಿಗೂ ಸಹ you're touching their womb right ಅವರ now. ಗರ್ಭಕೋಶಗಳನ್ನು ಮುಟ್ಟುತ್ತಿದ್ದಿ ಸ್ವಾಮಿ. Right now. ಈಗಲೇ Recreating those organs of the husband and the wife. ಗಂಡ ಮತ್ತು ಹೆಂಡತಿಯರಿಗೆ ನೂತನ ಅಂಗಾಂಗಗಳನ್ನು ರೂಪಿಸು. Tonight let her conceive. ಈ ರಾತ್ರಿ ಗರ್ಭವತಿಗಳಾಗಲಿ. Tonight let the wife conceive in Jesus' name. ಹೆಂಡತಿಯರು ಗರ್ಭವತಿಗಳಾಗಲಿ ಯೇಸುವಿನ ನಾಮದಲ್ಲಿ. Several of you are getting
terrible headaches. ನಿಮ್ಮಲ್ಲಿ ಅನೇಕರಿಗೆ ಭಯಂಕರ ತಲೆನೋವು ಬರುತ್ತಿದೆ. Jesus heals you right now. ಯೇಸು ಈಗಲೇ ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. ರಾಣಿ, God healed you right now. ದೇವರು ಈಗಲೇ ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. Thank you, Lord. ವಂದನೆ ಕರ್ತನೇ. Thank you, Lord. ವಂದನೆ ಕರ್ತನೇ. God's healing power is flowing into everybody right now. ದೇವರ ಗುಣಪಡಿಸುವಂತ ಶಕ್ತಿ ಪ್ರತಿಯೊಬ್ಬರ ಮೇಲೆ ಈಗಲೇ ಹರಿದು ಬರುತ್ತಿದೆ. Yes, the hand of God is coming upon you. ದೇವರ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ. Keep on praising the Lord. ದೇವರಿಗೆ ಸ್ತೋತ್ರ ಮಾಡುತ್ತಲೇ ಇರಿ. Miracles are still happening. ಅದ್ಭುತಗಳು ಈಗಲೂ ಸಂಭವಿಸುತ್ತಿದೆ. There are several people who have problem in your family life. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅನೇಕರಿಗೆ ಸಮಸ್ಯೆಗಳು ಉಂಟು. No peace in your home. ನಿಮ್ಮ ಮನೆಗಳಲ್ಲಿ ಸಮಾಧಾನ ಇಲ್ಲ. Jesus is uniting the husband and the wife together. ಯೇಸು ಗಂಡ ಹೆಂಡತಿಯರನ್ನ ಈಗ ಒಟ್ಟಾಗಿ ಸೇರಿಸುತ್ತಿದ್ದಾನೆ. He is uniting the children and the parents together. ಮಕ್ಕಳನ್ನು ತಂದೆ ತಾಯಿಗಳನ್ನು ಒಟ್ಟಾಗಿ ಸೇರಿಸುತ್ತಿದ್ದಾನೆ. Oh, you are going to be a great father for your children. ನಿಮ್ಮ ಮಕ್ಕಳಿಗೆ ದೊಡ್ಡ ತಂದೆಯಾಗಿ ನೀವು ಕಾಣುವಿರಿ. You are going to be a great mother to your children. ಒಳ್ಳೆ ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ನೀವು ಕಾಣಲ್ಪಡುವಿರಿ. Turn your heart to Jesus. ನಿಮ್ಮ ಹೃದಯವನ್ನು ಯೇಸುವಿನ ಕಡೆ ತಿರುಗಿಸಿರಿ. Say, Lord, I have not been a faithful father. ಕರ್ತನೇ, ನಾನು ಪ್ರಾಮಾಣಿಕ ತಂದೆಯಾಗಿ ಇರಲಿಲ್ಲಪ್ಪ. I have not been a good husband. ನಾನು ಒಳ್ಳೆಯ ಗಂಡನಾಗೂ ಇರಲಿಲ್ಲ. Forgive me. ನನ್ನನ್ನು ಕ್ಷಮಿಸು. Forgive me. ನನ್ನನ್ನು ಕ್ಷಮಿಸು. Tonight Jesus is uniting the husband, wife and the children together, and he is going to be the father of your family. ಈ ರಾತ್ರಿ ಯೇಸು ಗಂಡ ಹೆಂಡತಿ ಮಕ್ಕಳೆಲ್ಲರನ್ನ ಒಟ್ಟಾಗಿ ಸೇರಿಸಿ ಆತನೇ ನಿಮ್ಮ ಕುಟುಂಬದ ತಂದೆಯಾಗಿರ್ಲಿಕ್ಕಿದ್ದಾನೆ. Just believe. ಆತನ ನಂಬಿರಿ. Just believe. ಆತನನ್ನು ನಂಬಿರಿ. And say, Lord, forgive me. ಮತ್ತೆ ಹೇಳಿರಿ, ಕರ್ತನೇ, ನನ್ನನ್ನು ಕ್ಷಮಿಸು. I want to have joyous family life. ನನಗೆ ಒಳ್ಳೆಯ ಕೌಟುಂಬಿಕ ಜೀವಮಾನ ಬೇಕು. I want a joyous family life. ಆನಂದಮಯವಾದ ಕೌಟುಂಬಿಕ ಜೀವಮಾನ ಬೇಕು. Jesus is coming into your family right now. ಯೇಸು ನಿಮ್ಮ ಕುಟುಂಬಕ್ಕೆ ಈಗಲೇ ಬರಲಿಕ್ಕಿದ್ದಾನೆ. Would you cry out for the blessing of your family? ನಿಮ್ಮ ಕುಟುಂಬದ ಆಶೀರ್ವಾದಕ್ಕೋಸ್ಕರ ಮೊರೆ ಇಡುವಿರಾ ಪ್ರಿಯರೇ? Lord Jesus, ಕರ್ತನಾದ ಯೇಸುವೇ, see the cry of your children. ನಿನ್ನ ಮಕ್ಕಳ ಮೊರೆಯನ್ನು ನೋಡಪ್ಪ. From today, ಇಂದಿನಿಂದ transform the heart of the husband. ಗಂಡನ ಮನಸ್ಸನ್ನು ರೂಪಾಂತರಗೊಳಿಸು. Transform the heart of the wife. ಹೆಂಡತಿಯ ಹೃದಯವನ್ನು ಮಾರ್ಪಾಡು Let ಮಾಡು. your love fill their hearts, Lord. ನಿನ್ನ ಪ್ರೀತಿ ಅವರ ಹೃದಯಗಳನ್ನು ತುಂಬಿಕೊಳ್ಳಲಿ. Let them come together. ಅವರು ಒಟ್ಟಾಗಿ ಬರಲಿ. Let the children and the parents come together. ಮಕ್ಕಳು ತಂದೆ ತಾಯಿಗಳು ಒಟ್ಟಾಗಿ ಬರಲಿ. Let there be your love in their hearts for each other and for you. ಕರ್ತನೇ, ನಿನ್ನ ವಿಷಯದಲ್ಲಿ ಅವರ ಹೃದಯಗಳು ಒಟ್ಟಾಗಿ ಸೇರಿ ಬರಲಿ ಸ್ವಾಮಿ. Let them repent and come together. ಅವರು ಮಾನಸಾಂತರ ಹೊಂದಿ ಒಟ್ಟಾಗಿ ಸೇರಿಕೊಳ್ಳಲಿ. Tonight do this miracle, Lord. ಈ ರಾತ್ರಿ ಅದ್ಭುತವನ್ನು ಮಾಡು ಸ್ವಾಮಿ. Let all the families become one family full of joy. ಎಲ್ಲಾ ಕುಟುಂಬಗಳು ಸಮಾಧಾನ ಸಂತೋಷದಿಂದ ಒಟ್ಟಾಗಿ ಸೇರಿಕೊಳ್ಳಲಿ. Holy Spirit, come upon them right now. ಪರಿಶುದ್ಧಾತ್ಮನೇ ಈಗಲೇ ಅವರ ಮೇಲೆ ಇಳಿದು ಬಾ. And drive out the devils who are separating them. ಅವರನ್ನು ಬೇರ್ಪಡಿಸುವಂತ ಎಲ್ಲಾ ದೆವ್ವಗಳನ್ನು ಹೊರದೋಡಿಸು ಸ್ವಾಮಿ. Let them love each other. ಅವರು ಪ್ರತಿಯೊಬ್ಬರನ್ನು ಪ್ರೀತಿಸಲಿ. I command God's love to come upon every family in Jesus' name. ದೇವರ ಪ್ರೀತಿ ಪ್ರತಿಯೊಂದು ಕುಟುಂಬದ ಮೇಲೆ ಬರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. Thank you for doing it, Lord. ಇದನ್ನು ಮಾಡುತ್ತಿರುವುದಕ್ಕೋಸ್ಕರ Thank you ವಂದನೆ. for doing it, Lord. ಮಾಡುತ್ತಿರುವುದಕ್ಕೋಸ್ಕರ Thank ವಂದನೆ. you for doing it, Lord. We ಮಾಡುತ್ತಿರುವುದಕ್ಕೋಸ್ಕರ give you ವಂದನೆ. the glory. ನಿನಗೆ ಮಹಿಮೆ ಸಲ್ಲಿಸುತ್ತೇವೆ. Shall we clap our ಕೈಗಳನ್ನು hands and ಗಟ್ಟಿಯಾದ give Jesus ಸ್ವರದಿಂದ all ಹೇಳಿರಿ, the glory?